ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ? ಬಾಬಾರವರ ಆಶೀರ್ವಾದ, ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದ, ಹಾಗೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದ, ನೀವು ಮಾಡಿದ ಪುಣ್ಯ ಕರ್ಮಗಳ ಒಂದು ಆಶೀರ್ವಾದ ಕೂಡ ನಿಮ್ಮ ಜೊತೆ ಇದೆ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗನ್ನು ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ನಿಮ್ಮ ಮನಸ್ಸಿನ ಅನೇಕ ರೀತಿಯ ಗೊಂದಲಗಳಿಗೆ ಉತ್ತರ ನೀಡುತ್ತೆ. ಅನೇಕ ರೀತಿಯ ಸಮಸ್ಯೆಗಳಿಂದ ನಿಮ್ಮನ್ನು ಹೀಲ್ ಕೂಡ ಮಾಡುತ್ತೆ. ಹಾಗೆ ಮುಂದಿನ ದಾರಿ ಯಾವ ರೀತಿ ತೆರೆದುಕೊಳ್ಳುತ್ತೆ ಅನ್ನುವ ಸೂಚನೆಯನ್ನು ಕೂಡ ಇದರ ಮುಖಾಂತರ ಗುರುವಾಗಿರುವುದು, ನೀವು ನಂಬಿದ ದೈವಶಕ್ತಿಗಳಾಗಿರ್ಬೋದು, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡ್ತಾರೆ. ಎಂದಿನಂತೆ ಮನದಲ್ಲಿ ಗುರುವನ್ನು, ನೀವು ನಂಬಿದ ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ದೀರ್ಘವಾದ ಉಸಿರನ್ನು ಒಳಗೆ ತಗೊಳ್ತಾ ನಿಧಾನವಾಗಿ ಆ ಉಸಿರನ್ನು ಹೊರಗಾಗ್ತಾ ಈಗ ಈ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ. ಖಂಡಿತವಾಗಿಯೂ ನಿಮ್ಮ ಎಲ್ಲ ಪ್ರಶ್ನೆ ಗೊಂದಲಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ. ಹಾಗೆ ಅನೇಕ ರೀತಿಯ ಸಮಸ್ಯೆಗಳಿಂದ ಕೂಡ ನೀವು ಹೀಲ್ ಆಗ್ತಾ ಹೋಗ್ತೀರಾ. ಹಾಗಾದರೆ ಇವತ್ತಿನ ರೀಡಿಂಗಲ್ಲಿ ಮೊದಲನೇದಾಗಿ ಯಾವ ರೀತಿ ಮೆಸೇಜ್ ನಿಮಗೆ ಸಿಗ್ತಾ ಇದೆ ಅಂದರೆ, ಈ ಸಮಯದಲ್ಲಿ ಕೆಲವು ಕೆಲಸಗಳು ಕೈಗೂಡ್ತಾ ಇಲ್ಲ ಅಂದರೆ ಅದಕ್ಕೆ ಒಂದು ಕಾರಣ ಏನಪ್ಪ ಅಂದರೆ, ಹಿಂದೆ ಮಾಡಿದ ಒಂದು ಪ್ರತಿಜ್ಞೆ ಆಗಿರ್ಬೋದು, ಕೆಲವರಿಗೆ ಕೊಟ್ಟ ವಾಗ್ದಾನ ಆಗಿರ್ಬೋದು, ಇಲ್ಲ ನೀವು ದೇವರಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಒಂದು ಹರಕೆಯನ್ನು ಕಟ್ಟಿಟ್ಟಿದ್ದೀರಲ್ಲ, ಅದರ ಒಂದು ಪೂರ್ಣಗೊಳಿಸದೆ ಇರೋದಾಗಿರ್ಬೋದು, ಇನ್ನೂ ಆ ಎನರ್ಜಿ ಲೆವೆಲ್ನಲ್ಲಿ ಪೆಂಡಿಂಗ್ ಇವೆ. ಹಾಗಾಗಿ ಕುಟುಂಬದ ಮೂಲಕ ಬಂದ ಕಾರ್ಮಿಕ್ ವಾಗ್ದಾನಗಳು ಕೆಲವೊಂದು ಸಾರಿ ಈ ರೀತಿ ಅಡೆತಡೆಗಳನ್ನು ತರ್ತಾ ಇದೆ. ಅಂದರೆ ನಿಮ್ಮ ಪೂರ್ವಜರಾಗಿರ್ಬೋದು, ಹಿಂದೆ ನಿಮ್ಮ ತಂದೆ ತಾಯಿ ಯಾರೋ ನಿಮ್ಮ ಬಗ್ಗೆ ಏನೋ ಒಂದು ಹರಕೆಯನ್ನು ಮಾಡಿಕೊಂಡಿದ್ರು, ಇಲ್ಲ ಕುಟುಂಬದ ಏಳಿಗೆಗಾಗಿರ್ಬೋದು, ಯಾವುದೋ ಒಂದು ವಿಚಾರಕ್ಕೆ ಏನೋ ಒಂದು ಸೇವೆ ಮಾಡ್ತೀವಿ ಅಂತ ಇರ್ಬೋದು, ಇಲ್ಲ ಏನೋ ಒಂದು ಸೇವೆಯನ್ನು ಮಾಡಿಸ್ತೀವಿ ಅಂತ ಇರ್ಬೋದು, ಒಟ್ಟಾರೆಯಾಗಿ ಒಂದು ವಾಗ್ದಾನವನ್ನು ಮಾಡಿದರು, ಅದು ಇನ್ನೂ ಪೂರ್ಣಗೊಳಿಸಿಲ್ಲ. ಹಾಗಾಗಿ ಇಲ್ಲಿ ಕೆಲವೊಂದು ಆ ಎನರ್ಜಿ ಪೆಂಡಿಂಗ್ ಆಗಿರೋದ್ರಿಂದ ಕೆಲವೊಂದು ಅಡೆತಡೆಗಳನ್ನು ಸೂಚಿಸುವ ಮೂಲಕ ನಿಮಗೆ ನಿಮ್ಮ ಪ್ರತಿಜ್ಞೆಯನ್ನು ನೆನಪು ಮಾಡಿಸ್ತಾ ಇದೆ ಎನ್ನುವ ಎನರ್ಜಿ ಈಗ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಆ ಒಂದು ಎನರ್ಜಿಯನ್ನು ಕ್ಲೋಸ್ ಮಾಡುವ ಸಮಯ ಬಂದಿದೆ. ಹಾಗಾಗಿ ಅದರ ಬಗ್ಗೆ ನೆನಪು ಮಾಡಿಕೊಂಡು ಆ ಹರಕೆಗಳನ್ನು, ಆ ವಾಗ್ದಾನಗಳನ್ನು, ಹಾಗೆ ಯಾರಿಗೋ ಕೊಟ್ಟ ಮಾತುಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ನೀವು ಮಾಡಿದರೆ, ನೀವು ತಪ್ಪಿಸಿಕೊಂಡಿರುವ ಸಣ್ಣ ಜವಾಬ್ದಾರಿಗಳು ಕೂಡ ಕೆಲವೊಂದು ಸಾರಿ ಏನು ಮಾಡ್ತವೆ ಅಂದರೆ ದೊಡ್ಡ ದೊಡ್ಡ ಫಲಿತಾಂಶ ತರುವ ಶಕ್ತಿಯನ್ನು ಹೊಂದಿದ್ದಾವೆ. ಹಾಗಾಗಿ ನೀವು ನಿಮ್ಮ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು, ನೀವು ಕೊಟ್ಟ ಮಾತುಗಳನ್ನು ಇಲ್ಲಿ ಉಳಿಸ್ಕೊಳ್ಳೇಬೇಕು. ಆ ಸಂಕಲ್ಪವನ್ನು ನೀವು ಈಡೇರಿಸಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ. ಆಗ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಒಂದು ಫಲಿತಾಂಶವನ್ನು ನೀವು ಕಾಣ್ತೀರಾ. ಅದು ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ನಿಮ್ಮ ಒಂದು ನಂಬಿಕೆಗೆ ಅನುಸಾರವಾಗಿ ನೀವು ಯಾವ ಜವಾಬ್ದಾರಿಯನ್ನು ನೀವು ಹೇಗೆ ನಿರ್ವಹಿಸಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರೋ, ಇಲ್ಲ ಏನನ್ನು ಪಡ್ಕೊಳ್ಬೇಕು ಅಂತಿದ್ದೀರೋ, ಅದು ಉತ್ತಮ ಸಂತಾನ, ಉತ್ತಮ ಕೆಲಸ, ಉತ್ತಮ ಒಂದು ಕಂಕಣ ಭಾಗ್ಯ, ಹೇಗೆ ನೀವು ಅಂದ್ಕೊಂಡಿದ್ದೀರೋ ನಿಮ್ಮ ಮನಸ್ಸಲ್ಲಿ ಅದೇ ರೀತಿಯ ಒಂದು ಕೆಲಸಗಳು ಪೂರ್ಣಗೊಳ್ತವೆ. ಆದರೆ ಅದಕ್ಕಿಂತ ಮೊದಲು ನಿಮ್ಮ ಕೆಲವು ಜವಾಬ್ದಾರಿಗಳನ್ನು ನೀವು ನಿರ್ವಹಿಸಲೇಬೇಕು. ಅದರ ಒಂದು ಎನರ್ಜಿ ಈಗ ಪೆಂಡಿಂಗ್ ಆಗಿರೋದ್ರಿಂದಲೇ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಸಿಗುವ ಎನರ್ಜಿಯನ್ನು, ಅಂದರೆ ಒಂದು ಒಳ್ಳೆಯದು ಸಿಗುವ ಎನರ್ಜಿಯನ್ನು ಅಲ್ಲಿ ಅಡೆತಡೆ ಉಂಟು ಮಾಡಿ ತಡೀತಾ ಇದೆ. ಅಂದರೆ ಬ್ಲಾಕೇಜ್ಗಳನ್ನು ಉಂಟು ಮಾಡಿದೆ. ಯಾಕಂದರೆ ಅದು ನಿಮಗೆ ನೆನಪು ಮಾಡಿಸ್ತಾ ಇದೆ, ನಿನ್ನ ಕರ್ತವ್ಯಗಳು, ಜವಾಬ್ದಾರಿಗಳು ಇನ್ನೂ ಬ್ಯಾಲೆನ್ಸ್ ಇವೆ, ಅವುಗಳನ್ನು ನೀವು ಪೂರ್ಣಗೊಳಿಸ್ಕೊಳ್ಬೇಕು ಅನ್ನೋದನ್ನು ಕರ್ಮ ಇಲ್ಲಿ ನಿಮಗೆ ನೆನಪು ಮಾಡ್ತಾ ಇದೆ. ಹಾಗಾಗಿ ಕಾರ್ಯರೂಪದಲ್ಲಿ ಈ ಸಮಯದಲ್ಲಿ ನೀವು ಯಾರಿಗಾದರೂ ಏನಾದರೂ ಒಂದು ಮಾತನ್ನು ಕೊಟ್ಟಿದ್ದೀರಾ ಅಂದರೆ ಆ ಮಾತನ್ನು ಪೂರ್ಣಗೊಳಿಸಿ, ತಡ ಮಾಡಬೇಡಿ. ತಡ ಆಗತ್ತೆ ಅಂದರೆ ಅವ್ರ ಹತ್ರ ಒಂದು ಸರಿ ಹೋಗಿ ಮಾತನಾಡುವುದು ಉತ್ತಮ ಅನ್ನುವ ಎನರ್ಜಿ ಕೂಡ ಕನೆಕ್ಟ್ ಆಗ್ತದೆ. ಯಾಕಂದರೆ ನೀವು ಹೋಗಿ ಅವ್ರ ಹತ್ರ ಈಗ ಆಗೋದಿಲ್ಲ, ನಿಮಗೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋಕ್ಕೆ ಸ್ವಲ್ಪ ದಿನ ಸಮಯ ಬೇಕು, ನನ್ನ ಪರಿಸ್ಥಿತಿ ಹೀಗಿದೆ ಅಂತ ಹೇಳ್ಕೊಂಡಾಗ ಅವ್ರ ಮನಸ್ಸಲ್ಲಿ ಅನಿಸುತ್ತೆ, ಇವರು ಕೊಟ್ಟ ಮಾತು ನೆನಪಿದೆ, ಇವತ್ತೆಲ್ಲ ನಾಳೆ ಅದನ್ನು ನಮಗೆ ಕೊಟ್ಟೇ ಕೊಡ್ತಾರೆ ಅನ್ನುವ ಆ ಒಂದು ಭರವಸೆಯ ಎನರ್ಜಿ ಎಲ್ಲೋ ಒಂದು ರೀತಿಲಿ ನಿಮಗೆ ಕನೆಕ್ಟ್ ಆಗಿ ನೀವು ಅವರ ಏನೋ ಒಂದು ವಾಗ್ದಾನ ಮಾಡಿರ್ತೀರಲ್ಲ ಅವರಿಗೆ, ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಸಹಾಯ ಅವರ ಎನರ್ಜಿ ಕೂಡ ಮಾಡುತ್ತೆ ನಿಮಗೆ. ಅದು ಅಕ್ಕ, ತಂಗಿ, ಅಣ್ಣ, ಅಪ್ಪ, ಅಮ್ಮ ಯಾರೋ ಒಂದು ವಾಗ್ದಾನ ಮಾಡಿದರೆ ಅದಕ್ಕೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂಥೇಳಿ ನೀವು ಬಿಡೋ ಹಾಗಿಲ್ಲ. ಅದು ನಿಮ್ಮ ಎನರ್ಜಿಗೂ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಕೆಲವೊಂದು ಅಡ್ಡಿ ಆತಂಕಗಳನ್ನು ಸೂಚಿಸ್ತಾ ಇದೆ. ಹಾಗಾಗಿ ಅದು ದೇವರ ಹತ್ರ ಹರಕೆ ಮಾಡ್ಕೊಂಡಿದ್ದೀರೋ, ಇಲ್ಲ ಯಾರಿಗಾದರೂ ಏನಾದರೂ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀರೋ, ಆ ಮಾತುಗಳನ್ನು ಉಳಿಸ್ಕೊಳ್ಳಿ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಇದೇ ಜನ್ಮ ಪೂರ್ತಿ ನಿಮಗೆ ಕರ್ಮವಾಗಿ ಕಾಡುತ್ತೆ. ನಿಮ್ಮ ಭಾಗ್ಯದಲ್ಲಿ ಇರೋದನ್ನು ಪಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಮಾಡಿಕೊಡೋದಿಲ್ಲ. ನಿಮ್ಮ ಭಾಗ್ಯದಲ್ಲಿ ಇರೋದು ದೂರನೇ ಉಳಿದು ಬಿಡುತ್ತೆ. ಅದನ್ನು ದಾಟ್ಕೊಂಡು ಹೋಗೋಕ್ಕೆ, ಈ ಒಂದು ಬ್ಲಾಕೇಜ್ಗಳನ್ನು ದಾಟ್ಕೊಂಡು ಹೋಗೋಕ್ಕೆ ನಿಮಗೆ ಸಾಧ್ಯನೇ ಆಗೋದಿಲ್ಲ, ಬಿಡೋದಿಲ್ಲ ಈ ಕರ್ಮ ಅನ್ನೋದು.
ಹಾಗಾಗಿ ವಾಗ್ದಾನಗಳನ್ನು ಇಲ್ಲಿ ಪೂರ್ಣಗೊಳಿಸ್ಕೊಳ್ಳೇಬೇಕು. ಯಾರೋ ಮಾಡಲಿ, ನಿಮ್ಮ ಕುಟುಂಬದವರು ನಿಮ್ಮ ಏಳಿಗೆಗೋಸ್ಕರ ಆಗಿರ್ಬೋದು, ಕುಟುಂಬದ ಏಳಿಗೆಗೋಸ್ಕರ ಆಗಿರ್ಬೋದು, ಒಳ್ಳೆಯದಾಗಲಿ ಅಂತ ಹೇಳಿ ಏನಾದರೂ ಒಂದು ಮಾತನ್ನು ಕೊಟ್ಟಿದ್ದಾರೆ, ಒಂದು ಸಂಕಲ್ಪವನ್ನು ಮಾಡಿದ್ದಾರೆ ಅಂದರೆ ಅದನ್ನು ಪೂರ್ಣಗೊಳಿಸಿಕೊಳ್ಳುವ ಜವಾಬ್ದಾರಿ ನಿಮಗೂ ಕೂಡ ಇರುತ್ತೆ. ಹೇಗೆ ಅಂದರೆ ಈಗ ನೋಡಿ, ಉದಾಹರಣೆ, ತಂದೆ ತಾಯಿಯ ಆಸ್ತಿಯನ್ನು ನೀವು ತಗೊಳ್ಳೋದಷ್ಟೇ ಅಲ್ಲ, ಅವರ ಕೆಲವು ಜವಾಬ್ದಾರಿಗಳನ್ನು ಇಲ್ಲ ಅವ್ರು ಯಾರಿಗೋ ಒಂದು ವಾಗ್ದಾನ ಮಾಡಿದ್ದಾರೆ, ಸಂಕಲ್ಪ ಮಾಡಿದ್ದಾರೆ ಅಂದರೆ ಆ ಹರಕೆಗಳನ್ನು, ಆ ಮಾತುಗಳನ್ನು ಪೂರ್ಣಗೊಳಿಸೋದು ಕೂಡ ನಿಮಗೆ ಬೇಕಾಗಿರುತ್ತೆ. ಇಲ್ಲ ಅಂದರೆ ನಿಮ್ಮ ಒಂದು ಜೀವನದಲ್ಲಿ ತುಂಬ ಅಡೆತಡೆಗಳು ಉಂಟಾಗ್ತವೆ. ಅವುಗಳನ್ನು ಮರೆಮಾಚಬೇಡಿ. ಧೈರ್ಯವಾಗಿ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ವಿನಮ್ರ ಭಾವದಿಂದ ಆ ಒಂದು ವಾಗ್ದಾನಗಳನ್ನು, ಒಂದು ಸಂಕಲ್ಪವನ್ನು, ಒಂದು ಹರಕೆಗಳನ್ನು ಪೂರ್ಣಗೊಳಿಸಿಕೊಳ್ಳಿ. ಯಾವುದೇ ರೀತಿಯಾಗಿರ್ಬೋದು ಅವುಗಳನ್ನು ಪೂರ್ಣಗೊಳಿಸಿಕೊಳ್ಳುವ ಪ್ರಯತ್ನ ನೀವು ಮಾಡಿದಾಗ ಆ ವಿಚಾರವನ್ನು ನಿಮ್ಗೆ ಆಗ್ತಾ ಇಲ್ಲ ಅಂದರೆ ಗುರುವಿನಲ್ಲಿ ಸಮರ್ಪಣೆ ಮಾಡಿ. ನನಗದನ್ನು ಪೂರ್ಣಗೊಳಿಸ್ಕೊಳ್ಬೇಕು ಅಂತ ಆಸೆ ಇದೆ, ಆದರೆ ಆಗ್ತಾ ಇಲ್ಲ, ಈಗಿನ ನನ್ನ ಪರಿಸ್ಥಿತಿಗೆ ಅದು ಆಗ್ತಾ ಇಲ್ಲ, ನೀವೇ ನನಗೇನಾದರೂ ದಾರಿ ತೋರಿಸಿ ಅಂದರೆ ಭಗವಂತ ನಿಮಗೆ ಎಲ್ಲ ರೀತಿಯಲ್ಲೂ ದಾರಿ ತೋರಿಸ್ತಾರೆ. ಅದೇ ನನಗೂ ಅದಕ್ಕೂ ಸಂಬಂಧ ಇಲ್ಲ, ಅದು ನಮ್ಮ ಅಪ್ಪ ಮಾಡಿದ್ದು, ಅಮ್ಮ ಮಾಡಿದ್ದು, ಯಾರೋ ಮಾಡಿದ್ದು, ನಾನು ಯಾಕೆ ಈಗ ಅದನ್ನು ನಿಭಾಯಿಸಬೇಕು, ನಾನು ಯಾಕೆ ಅವ್ರಿಗೆ ಅದನ್ನು ಕೊಡಬೇಕು, ಇದನ್ನು ಕೊಡಬೇಕು ಅಂತ ಹೇಳಿ ನೀವು ಈಗಿನ ಒಂದು ಕಾಲದ ವಿಚಾರದ ಪ್ರಕಾರ ತೊಗೊಂಡ್ರೆ, ಅಂದರೆ ಈಗ ಅದು ತುಂಬ ಕಾಸ್ಟ್ಲಿ ಆಗಿರುತ್ತೆ, ಹಿಂದೆ ಅದಕ್ಕೆ ಬೆಲೆ ಇರೋದಿಲ್ಲ. ಈಗ ಕೊಡಬೇಕು ಅಂದರೆ ಅದು ಬಂಗಾರನೇ ಆಗಿರ್ಬೋದು, ಹಣನೇ ಆಗಿರ್ಬೋದು, ಇನ್ಯಾವುದೇ ರೀತಿ ವಿಚಾರ, ವಸ್ತು, ಆಸ್ತಿ ಏನೇ ಆಗಿರ್ಬೋದು, ಕೊಡಬೇಕು ಅಂದರೆ ನಿಮ್ಗೆ ಅನಿಸ್ತಾ ಇದೆ ನಾನು ಯಾಕೆ ಕೊಡಬೇಕು, ಈಗ ಅದಕ್ಕೆ ತುಂಬ ಬೆಲೆ ಬಂದಿದೆ ಅಂಥೇಳಿ. ಆದರೆ ಅದು ನಿಮಗೆ ಯಾವತ್ತಿಗೂ ಕೂಡ ಒಂದು ರೀತಿಲಿ ಶಾಪವಾಗಿ ಕಾಡುತ್ತೆ. ಹಾಗಾಗಿ ಅದನ್ನು ನೀವು ಕೊಡಲೇಬೇಕು, ನಿಮ್ಮ ಮಾತನ್ನು ನೀವು ಉಳಿಸ್ಕೊಳ್ಳೇಬೇಕು. ಆಗಲೇ ನೀವು ಫ್ಲೋ ಆಗೋದು ಜೀವನದಲ್ಲಿ, ಮುಂದೆ ಹೋಗಿ ಏನಾದರೂ ಸಾಧನೆ ಮಾಡೋಕ್ಕಾಗೋದು, ಇಲ್ಲ ಏನಾದರೂ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕಾಗೋದು, ನೀವು ಕಂಡ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕಾಗೋದು. ಇಲ್ಲ ಅಂದರೆ ಎಲ್ಲವೂ ಒಂದು ರೀತಿಯಲ್ಲಿ ಶಾಪವಾಗಿ ಕಾಡಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ನೀವು ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೂ ಆಗೋದಿಲ್ಲ, ನೀವು ಅಂದ್ಕೊಂಡಿದ್ದನ್ನು ಯಾವುದೇ ರೀತಿ ಪಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಕೆಲವೊಂದು ಸಾರಿ ಈಗ ನೀವು ಚೆನ್ನಾಗಿದ್ದರೂ ಮುಂದೆ ಅದು ಯಾವುದೋ ಒಂದು ರೀತಿಯಲ್ಲಿ ಶಾಪವಾಗಿ ನಿಮ್ಮ ಎದುರಿಗೆ ಬಂದು ಕಾಡ್ತಾ ಇರುತ್ತೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಇದು ಒಂದು ಭಯ ಮೂಡಿಸುವ ವಿಚಾರ ಅಲ್ಲ, ಇದು ವಾಸ್ತವ ಸತ್ಯ. ಅರ್ಥ ಮಾಡ್ಕೊಳ್ಳಿ. ಯಾರಿಗಾದರೂ ಏನಾದರೂ ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೀರಾ ಅಂದರೆ ಆ ಮಾತನ್ನು ಉಳಿಸ್ಕೊಳ್ಳುವ ಪ್ರಯತ್ನ ನೀವು ಮಾಡಿದಾಗ ಭಗವಂತ ಅದಕ್ಕೆ ಪ್ರತಿಸ್ಪಂದಿಸ್ತಾರೆ. ಯಾಕಂದರೆ ನಿಮ್ಮ ನಿಷ್ಠೆಯನ್ನು, ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಅವ್ರು ನೋಡ್ತಾರೆ. ಮನುಷ್ಯರ ಕಣ್ಣು ತಪ್ಪಿಸ್ಬೋದು, ಆದರೆ ಭಗವಂತನ ಕಣ್ಣನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಎಲ್ಲವನ್ನ ಗಮನಿಸ್ತಾ ಇರ್ತಾರೆ. ಹಾಗಾಗಿ ಈ ರೀತಿ ಒಂದು ವಿಚಾರ ನಿಮ್ಮ ಜೀವನದಲ್ಲಿ ನಡೆದಿದೆ, ಅದು ನಿಮ್ಮ ಪೂರ್ವಜರಿಂದ ಆಗಿರ್ಬೋದು, ನಿಮ್ಮಿಂದ ಆಗಿರ್ಬೋದು, ಅದನ್ನು ಸರಿಪಡಿಸ್ಕೊಳ್ಳಿ. ಆಗ ನಿಮ್ಮ ಜೀವನದಲ್ಲಿ ನೀವು ಒಂದು ಅನಾರೋಗ್ಯದಿಂದ ಮುಕ್ತರಾಗ್ತೀರಾ, ಕೆಲವು ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ. ಒಂದು ಸಂತಾನದ ಕೊರಗಾಗಿರ್ಬೋದು, ಇಲ್ಲ ಮದುವೆ ವಿಚಾರ ಆಗಿರ್ಬೋದು, ಇಂಥ ಎಲ್ಲ ವಿಚಾರಗಳಲ್ಲಿ ನಿಮಗೆ ಒಂದು ಒಳ್ಳೆಯ ದಾರಿ ತೆರೆದುಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ಇನ್ನೂ ತಡ ಮಾಡಬೇಡಿ. ಕುಟುಂಬದ ಹಿರಿಯರಿಗಾಗಿರ್ಬೋದು, ಪೂರ್ವಜರಿಗಾಗಿರ್ಬೋದು, ಏನಾದರೂ ನೀವು ಅವರ ಹೆಸರಲ್ಲಿ ಮಾಡ್ತೀವಿ ದಾನ ಧರ್ಮ ಸೇವೆ ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಅದನ್ನು ನೀವು ಕಡೆಗಣಿಸಿರ್ಬೋದು. ಇಲ್ಲಾಂದರೆ ಒಂದು ಹಿರಿಯರಿಗೆ ಪೂಜೆಯನ್ನು ಸಲ್ಲಿಸ್ತಿರಲ್ಲ ವರ್ಷಕ್ಕೊಮ್ಮೆ, ಅದರಿಂದ ನೀವು ತಪ್ಪಿಸ್ಕೊಂಡಿರ್ಬೋದು. ಹೀಗೆ ಆ ರೀತಿ ಕಾರಣ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಪೂರ್ವಜರು ಈಗ ಇಲ್ಲದೇ ಇರಬಹುದು, ಆದರೆ ಅವರ ಮಾತುಗಳನ್ನು ನೆನಪು ಮಾಡಿಕೊಂಡು ಅವರು ಕೊಟ್ಟ ಮಾತುಗಳನ್ನು ನೀವು ಉಳಿಸ್ಕೊಳ್ಬೇಕು. ಅವ್ರಿಗೆ ಕೊಟ್ಟ ಮಾತುಗಳನ್ನು ನೀವು ಉಳಿಸ್ಕೊಳ್ಳೋದು ಒಳ್ಳೆಯದು. ಇದೇ ಅಮಾವಾಸ್ಯೆ ಬರ್ತಾ ಇದೆಯಲ್ಲ, ಆ ಅಮಾವಾಸ್ಯೆಗೆ ನೀವು ಅವರ ಹೆಸರಲ್ಲಿ ಯಾರಿಗಾದರೂ ಒಂದು ದಾನ ಧರ್ಮ ಈ ರೀತಿ ಸೇವೆ ಮಾಡಿ ಒಂದು ಕ್ಷಮೆಯನ್ನು ಯಾಚಿಸಿದರೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಇದು ಕೆಲವರ ಎನರ್ಜಿಗೆ ರೆಸನೆಟ್ ಆಗುತ್ತೆ. ಅಂದರೆ ನಿಮ್ಮ ಎನರ್ಜಿಗೆ ಇಲ್ಲಿ ಕೆಲವೊಂದು ವಿಚಾರಗಳು ರೆಸನೆಟ್ ಆಗ್ತದೆ. ಯಾಕಂದರೆ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ, ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ನೀವು ನಿಮ್ಮ ಹಿರಿಯರಿಗೆ, ಪೂರ್ವಜರಿಗೆ ಏನಾದರೂ ಮಾತು ಕೊಟ್ಟು ತಪ್ಪಿದ್ದೀರಾ ಅಂದರೆ ಅದನ್ನು ಸರಿಪಡಿಸ್ಕೊಳ್ಳಿ, ತಡ ಮಾಡಿಬಿಡಿ. ಹಾಗೆ ದೈವಕ್ಕೆ ಅಥವಾ ನಿಮ್ಮೊಳಗೆ ನೀವು ಮಾಡಿಕೊಂಡ ಪ್ರತಿಜ್ಞೆಯನ್ನು ನೆನಪು ಮಾಡ್ಕೊಳ್ಳಿ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ, ಇಲ್ಲ ಎಲ್ಲಿಗಾದರೂ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದಾರೆ, ಅಲ್ಲಿ ಒಂದು ಉರುಳು ಸೇವೆ, ಇನ್ನು ಯಾವುದೋ ರೀತಿ ಒಂದು ಸೇವೆ ಮಾಡಬೇಕು, ಇಲ್ಲ ಏನೋ ಕೊಡ್ತೀನಿ, ಹಣ್ಣು ಕಾಯಿ ಮಾಡಿಸ್ತೀನಿ, ಈ ರೀತಿ ಎಲ್ಲ ಏನಾದರೂ ಹೇಳ್ಕೊಂಡಿರ್ತೀರಿ, ಕಾರಣಾಂತರದಿಂದ ಅದನ್ನು ಮರ್ತಿರ್ತೀರ. ಹೀಗಾದರೂ ಕೂಡ ಕೆಲವೊಂದು ಸಾರಿ ಅಂದರೆ ನೀವೇನಾದರೂ ತರ್ತೀವಿ ಅಂತ ಹೇಳಿದಾಗ ನಿಮ್ಮ ಮಕ್ಕಳು ಅದರ ನಿರೀಕ್ಷೆಯಲ್ಲಿ ಇರ್ತಾರಲ್ವ. ಹಾಗೆ ದೇವರು ತಂದೆ ತಾಯಿ ಸಮಾನ. ನೀವು ಅವರನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ನೀವೇನಾದರೂ ನಾನೇ ಕೊಡ್ತೀನಿ ತರ್ತೀನಿ ಅಂತ ಹೇಳಿದಾಗ ಎಲ್ಲೋ ಒಂದು ರೀತಿಯಲ್ಲಿ ಆ ಮನಸ್ಸು ಕಾಯ್ತಾ ಇರತ್ತೆ, ನನ್ನ ಮಗು ಬರುತ್ತೆ, ನನಗೋಸ್ಕರ ಏನಾದರೂ ತರುತ್ತೆ ಅಂಥೇಳಿ. ಆ ರೀತಿ ಇಲ್ಲಿ ಒಂದು ಭಾವನಾತ್ಮಕವಾಗಿ ಸ್ಪಂದನೆ ಇರುತ್ತೆ. ನಾನು ಉದಾಹರಣೆ ಕೊಟ್ಟಿದ್ದೀನಿ ಅಷ್ಟೇ. ಅಂದರೆ ಭಗವಂತನಿಗೆ ಅದೇನು ಕಡಿಮೆ ಆಗಿರೋದಿಲ್ಲ, ಎಲ್ಲವನ್ನು ನಮಗೆ ಅವ್ರು ಕೊಟ್ಟಿದ್ದಾರೆ. ಈ ಸೃಷ್ಟಿ ಅವರದ್ದು ಅಂದಮೇಲೆ ಎಲ್ಲದೂ ಇಲ್ಲಿ ಅವರದ್ದೇ. ಆದರೆ ಭಾವನಾತ್ಮಕವಾಗಿ ನಾವು ಆ ಭಗವಂತನಿಗೆ ಕನೆಕ್ಟ್ ಆದಾಗ, ಆ ಎನರ್ಜಿಗೆ ಕನೆಕ್ಟ್ ಆದಾಗ ಎಲ್ಲೋ ಒಂದು ರೀತಿಯಲ್ಲಿ ಕಾಯುವಿಕೆ ಇರುತ್ತೆ. ನೀವೇನಾದರೂ ಒಂದು ಹರಕೆ ಮಾಡಿಕೊಂಡಾಗ ತಂದು ಒಪ್ಪಿಸ್ತೀನಿ ಅಂದಾಗ ಅವರ ನಿರೀಕ್ಷೆ ಇರುತ್ತೆ. ಹಾಗಾಗಿ ಅದನ್ನು ಪೂರ್ಣಗೊಳಿಸಿಕೊಳ್ಬೇಕು, ನಿಮ್ಮ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅದು ನೀವು ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಮಾಡಿಸ್ತಿರೋ, ಇಲ್ಲ ಕಸ ಕೊಡಿಸ್ತೀನಿ ಅಂತ ಹೇಳಿ ಹರಕೆ ಹೊತ್ಕೊಂಡಿದ್ದೀರೋ, ಇನ್ನು ಯಾವುದೇ ರೀತಿ ಒಂದು ವಾಗ್ದಾನವನ್ನು ಮಾಡಿದರೆ ಅದನ್ನು ಪೂರ್ಣಗೊಳಿಸ್ಕೊಳ್ಳುವ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಬರ್ತಿದೆ. ಇಲ್ಲ ಬರ್ತೀನಿ ನಾನು ಈ ವರ್ಷ ನಿಮ್ಮನ್ನು ನೋಡಲಿಕ್ಕೆ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ, ಅದನ್ನು ಕೂಡ ನೀವು ಇಲ್ಲಿ ಪೂರ್ಣಗೊಳಿಸ್ಕೊಳ್ಬೇಕು. ಇಲ್ಲ ನಿಮ್ಮ ತಂದೆ ತಾಯಿ ನಿಮ್ಮ ಪರವಾಗಿ, ಇಲ್ಲ ನೀವು ಸಣ್ಣವರಿದ್ದಾಗ ಏನಾದರೂ ಕಾಯಿಲೆ ಬಂದಿದೆ ಅಂಥ ಸಂದರ್ಭದಲ್ಲಿ ಏನಾದರೂ ನಿಮ್ಗೆ ಒಳ್ಳೆಯದಾಗಲಿ, ಹುಷಾರಾಗಲಿ ಅಂತ ಏನಾದರೂ ಹರಕೆ ಮಾಡ್ಕೊಂಡಿದ್ರು ಅಂದರೆ ಅದನ್ನು ನೆನಪು ಮಾಡಿಕೊಂಡು ಆ ಹರಕೆಗಳನ್ನು
ತೀರಿಸ್ಕೊಳ್ಳಿ. ಆಗ ನಿಮ್ಮ ಅನಾರೋಗ್ಯದ ಸಮಸ್ಯೆ ಪೂರ್ಣವಾಗಿ ಗುಣಮುಖವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಅದ್ರ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಉನ್ನತಿ ಕೂಡ ಸಿಗುತ್ತೆ. ಸಾಧ್ಯವಾದಷ್ಟು ಸತ್ಯ, ಶಿಸ್ತು ಮತ್ತು ನಿಷ್ಠೆಯಿಂದ ಅದನ್ನು ನೀವು ಪೂರ್ಣಗೊಳಿಸ್ಕೊಳ್ಳೇಬೇಕು. ಅದರ ಸಮಯ ಈಗಾಗಲೇ ಬಂದ್ಬಿಟ್ಟಿದೆ. ಪ್ರತಿದಿನ 11 ನಿಮಿಷ ಶಾಂತವಾಗಿ ಕೂತ್ಕೊಳ್ಳಿ. ಈ ವಾಕ್ಯವನ್ನು ಹೇಳಿ, ನಾನು ನನ್ನ ಆತ್ಮ ಮತ್ತು ವಂಶದ ಪ್ರತಿಜ್ಞೆಗಳನ್ನು ಗೌರವದಿಂದ ಪೂರ್ಣಗೊಳಿಸ್ಕೊಳ್ತೀನಿ ಅಂತ ಹೇಳಿ ಹೇಳ್ಕೊಳ್ತಾ ಬನ್ನಿ. ಖಂಡಿತವಾಗಿ 11 ದಿನಗಳ ಒಳಗೆ ನೀವು ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ನಿಮಗೆ ಈ ಪ್ರಕೃತಿ ಆಗಿರ್ಬೋದು, ಭಗವಂತನ ಆಶೀರ್ವಾದ, ಗುರುವಿನ ಮಾರ್ಗದರ್ಶನ, ರಕ್ಷಣೆ ಸಹಾಯ ಮಾಡುತ್ತೆ. ಇಂತಹ ವಾಗ್ದಾನ ಪೂರ್ಣವಾದಾಗ ಬ್ಲಾಕ್ ಎನರ್ಜಿ ಬಿಡುಗಡೆ ಆಗುತ್ತೆ. ಅಂದರೆ ಈ ವಾಗ್ದಾನಗಳಿಂದಲೇ ಕೆಲವೊಂದು ಅಡೆತಡೆಗಳು ಉಂಟಾಗಿದ್ದಾವೆ ನಿಮ್ಮ ಜೀವನದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಅಂತಹ ಒಂದು ಬ್ಲಾಕ್ ಎನರ್ಜಿ ಇಲ್ಲಿ ಬಿಡುಗಡೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಪೂರ್ಣವಾಗಿ ನಿಮಗೆ ಇಲ್ಲಿ ಗುರುವು ಭರವಸೆ ಕೊಡ್ತಾ ಇದ್ದಾರೆ. ಹಾಗಾಗಿ ನೆನಪು ಮಾಡ್ಕೊಳ್ಳಿ, ಹಣ, ಕೆಲಸ, ಸಂಬಂಧಗಳಲ್ಲಿ ಇದ್ದ ಅಡ್ಡಿ ಆತಂಕಗಳು ನಿಧಾನವಾಗಿ ಕರಗ್ತಾ ಬರ್ತವೆ. ನೀವೇನು ಪೂರ್ಣಗೊಳಿಸ್ಕೊಳ್ಬಾರ್ದು ಅಂತ ಏನಿಲ್ಲ, ನೀವೇನು ತಪ್ಪು ಮಾಡಿಲ್ಲ. ಆದರೆ ಪರಿಸ್ಥಿತಿ ಅದಕ್ಕೆ ಅನುಗುಣ ಮಾಡಿಕೊಟ್ಟಿಲ್ಲ, ಇಲ್ಲ ನಿಮಗೆ ಯಾವುದೇ ರೀತಿ ಒಂದು ತಾಪತ್ರಯಗಳು, ಕಷ್ಟಗಳು, ಇಲ್ಲ ಏನೋ ಒಂದು ರೀತಿಯಲ್ಲಿ ಮರ್ತು ಹೋಗಿರೋದು, ಇಲ್ಲ ಈ ರೀತಿ ಆಗಿರತ್ತೆ, ಇಲ್ಲ ಅಂತಲ್ಲ. ಮನುಷ್ಯರು ಅಂದಮೇಲೆ ತಪ್ಪಾಗೋದು ಸಹಜ, ಎಡಬೋದು ಸಹಜ. ಆದರೆ ಎಡವಿದ ತಕ್ಷಣ ಈಗ ಈ ಒಂದು ಸಂದೇಶ ನಿಮ್ಮ ಎದುರಿಗೆ ಬಂದಿದೆ ಅಂದರೆ ನಿಮಗೆ ಅದು ನೆನಪು ಮಾಡ್ತದೆ. ಈಗಾದರೂ ಆ ಸಮಯ ಬಂದಿದೆ. ಎಷ್ಟೇ ಕಷ್ಟ ಇರಲಿ, ಏನೇ ಒಂದು ಸಮಸ್ಯೆ ಇರಲಿ, ನೀವು ಇದ್ರ ಕಡೆ ಗಮನ ಕೊಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಈ ವಾಗ್ದಾನವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಆ ಭಗವಂತ, ಆ ಗುರು ನಿಮಗೆ ಸಹಾಯ ಮಾಡ್ತಾರೆ. ಆಗ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡ್ಡಿ ಆತಂಕಗಳಿಗೆ ಇಲ್ಲಿ ಒಂದು ಪರಿಹಾರ ಸಿಗುತ್ತೆ. ಯಾಕಂದರೆ ನೀವು ಆ ಗುರುವಿನಲ್ಲಾಗಿರ್ಬೋದು, ನಿಮ್ಮ ಕುಲದೇವರಲ್ಲಾಗಿರ್ಬೋದು, ಇನ್ಯಾವುದೇ ರೀತಿ ಒಂದು ದೇವಸ್ಥಾನಗಳಿಗೆ ಹೋಗಿ ಒಂದು ಸಂಕಲ್ಪವನ್ನು ಮಾಡಿ ಒಳ್ಳೆಯದಾಗಲಿ ಅಂತ ಒಂದು ವ್ರತ ಮಾಡಿದ್ದೀರಾ, ಪೂಜೆ ಮಾಡ್ತಾ ಇದ್ದೀರಾ, ಹಾಗೆ ಯಾವುದೋ ಒಂದು ವಿಚಾರಕ್ಕೆ, ಸಂತಾನ, ಮದುವೆ, ಇನ್ಯಾವುದೇ ರೀತಿ ಒಂದು ಕೆಲಸ, ಯಾವುದೇ ವಿಚಾರಕ್ಕೆ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಆ ಪ್ರಾರ್ಥನೆ ಫಲಿಸುತ್ತೆ. ಆದರೆ ನೀವು ಕೊಟ್ಟ ಮಾತು ಎಲ್ಲೋ ಒಂದು ರೀತಿಯಲ್ಲಿ ತಪ್ಪಿದ್ದೀರಾ. ಅಂದರೆ ವಾಗ್ದಾನ ಆಗಿರ್ಬೋದು, ವಚನ ಆಗಿರ್ಬೋದು, ಏನೋ ಒಂದು ಜವಾಬ್ದಾರಿ, ಕರ್ತವ್ಯಗಳನ್ನು ನೀವು ನಿಭಾಯಿಸ್ತಾ ಇಲ್ಲ. ಹಾಗಾಗಿ ಆ ಅಡ್ಡಿ ಆತಂಕಗಳು ಬ್ಲಾಕೇಜನ್ನು ಉಂಟು ಮಾಡಿದೆ ಅಂತೇಳಿ ಇಲ್ಲಿ ಸೂಚಿಸ್ತಾ ಇರೋದ್ರಿಂದ ಅವುಗಳನ್ನು ನೀವು ಪರಿಹಾರ ಮಾಡ್ಕೊಳ್ತಿದ್ದ ಹಾಗೆ ನೀವು ಪೂಜೆ, ಪುನಸ್ಕಾರ, ವ್ರತ ಏನು ಒಂದು ಮಾಡಿ ಭಗವಂತನಿಗೆ ಸೇವೆ ಸಲ್ಲಿಸಿದ್ರಲ್ಲ, ಅದರ ಪ್ರತಿಫಲ ಈಗಾಗಲೇ ಸಿದ್ಧವಾಗಿದೆ. ಅದನ್ನು ಪಡ್ಕೊಳ್ಳೋಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಇಲ್ಲ ಅಂದರೆ ಆ ಪ್ರತಿಫಲ, ನೀವು ಏನು ಪೂಜೆ ಪುನಸ್ಕಾರ ಮಾಡಿದರೆ ಅದು ವ್ಯರ್ಥವಾಗಿರೋದಿಲ್ಲ, ಅದು ಅಲ್ಲೇ ಇರುತ್ತೆ. ಎಲ್ಲಿಯವರೆಗೂ ನೀವು ಇದನ್ನು ಕಳ್ಕೊಳ್ಳೋದಿಲ್ಲ, ಅದು ಅಲ್ಲಿಯವರೆಗೂ ಒಂದು ಸಂಚಿತ ಕರ್ಮದಲ್ಲಿ ಹಾಗೆ ಉಳಿದ್ಬಿಡುತ್ತೆ. ಹಾಗಾಗಿ ಅದನ್ನು ನೀವು ಪಡ್ಕೊಳ್ಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನೀವು ಏನು ಒಂದು ಬಾಕಿ ಉಳಿಸ್ಕೊಂಡಿದ್ದೀರಲ್ಲ, ಆ ಕೆಲಸಗಳನ್ನು ಪೂರ್ಣಗೊಳಿಸಿ. ಈಗ ಆಗಲ್ಲ, ಮುಂದೆ ನೋಡೋಣ ಅಂತ ಹೇಳಿ ಅಂದ್ಕೊಂಡು ಕೂಡ ಕೆಲವೊಂದು ಸರಿ ಅದನ್ನು ತಳ್ಳಿದ್ದೀರಾ. ಆದರೆ ಅದರಿಂದನೇ ಈ ಸಮಸ್ಯೆ ಬಂದಿದೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜವಾಬ್ದಾರಿಗಳನ್ನ ನಿರ್ವಹಿಸ್ಕೊಳ್ಳಿ. ಇದರಿಂದ ಭಗವಂತನ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಈ ರೀತಿ ನೀವು ಮಾಡ್ತಿದ್ದಾಗೆ ಕೇವಲ 11 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಗ್ರೇಸ್ ಆಗಿರ್ಬೋದು, ಪ್ರೊಟೆಕ್ಷನ್ ಆಗಿರ್ಬೋದು, ಸ್ವಯಂ ತಾನಾಗಿಯೇ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ. ನೀವು ಅಂದ್ಕೊಂಡಿರುವ ಕೆಲಸದಲ್ಲಿ ನಿಮಗೆ ಒಂದು ಬೆಳವಣಿಗೆ ಕಾಣಿಸುತ್ತೆ. ಒಂದು ಮನಸ್ಸಲ್ಲಿ ಇದ್ದಕ್ಕಿದ್ದ ಹಾಗೆ ಶಾಂತಿ ಅನುಭವ ಆಗುತ್ತೆ, ಸಂತೋಷ ಇದ್ದಕ್ಕಿದ್ದ ಹಾಗೆ ಮೂಡುತ್ತೆ. ಎಲ್ಲೋ ಒಂದು ರೀತಿಲಿ ಮನಸ್ಸಿನ ಭಾರ ಕಡಿಮೆ ಆಗೋ ಹಾಗೆ, ಒತ್ತಡ ಕಡಿಮೆ ಆದ ಹಾಗೆ ಅನುಭವ ಆಗುತ್ತೆ. ಅದು ಇದೇ ಜನ್ಮದಲ್ಲಾಗಿರ್ಬೋದು, ಇಲ್ಲ ಹಿಂದಿನ ಜನ್ಮದಲ್ಲಾಗಿರ್ಬೋದು, ತಿಳಿದೋ ತಿಳಿಯದೆಯೋ ನಿಮ್ಮ ಆತ್ಮ, ಕುಟುಂಬ, ಹಾಗೆ ಇಲ್ಲವೇ ವಂಶ ಪಾರಂಪರ್ಯದಿಂದ ಬಂದ ಕೆಲವು ಕಾರ್ಮಿಕ್ ಪ್ರತಿಜ್ಞೆಗಳನ್ನು ಈಗ ಬಿಡುಗಡೆ ಮಾಡಬೇಕು ಅಂಥೇಳಿ ಇಲ್ಲಿ ಗುರು ಬಯಸ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಒಂದು ಸಂದೇಶ, ಎನರ್ಜಿ ನಿಮಗೆ ಇಲ್ಲಿ ಕನೆಕ್ಟ್ ಆಗಿದೆ. ನಿಮಗಿದು ಅನ್ವಯಿಸ್ತಾ ಇದೆ ಅನ್ನೋ ರೀತಿಲೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ, 99% ಅಷ್ಟು. ಹಾಗಾಗಿ ನೀವು ಇದರಲ್ಲಿ ಸುಧಾರಣೆಯನ್ನು ತಂದ್ಕೊಳ್ಳಿ. ಆಗ ನಿಮ್ಮ ಜೀವನದಲ್ಲಿರುವ ಒಂದು ದುಃಖ ದೂರ ಆಗುತ್ತೆ, ಸಮಸ್ಯೆಗಳು ದೂರವಾಗ್ತವೆ, ಅಡೆತಡೆಗಳು ದೂರವಾಗ್ತವೆ. ನಿಮ್ಮ ಭಾಗ್ಯದಲ್ಲಿ ನೀವೇನೊಂದು ಸಂಪಾದನೆಯನ್ನು ಮಾಡ್ಕೊಂಡಿದ್ದೀರಲ್ಲ, ಒಂದು ಒಳ್ಳೆಯ ಉತ್ತಮ ಕರ್ಮಗಳನ್ನು ಮಾಡಿ ಅದರ ಫಲ ನಿಮಗೆ ನೇರವಾಗಿ ಸಿಗುತ್ತೆ. ದುಃಖವನ್ನು ಸಹಿಸಲೇಬೇಕು ಅನ್ನುವ ನಂಬಿಕೆ, ಎಲ್ಲರ ಜವಾಬ್ದಾರಿಯನ್ನು ನಾನು ಮಾತ್ರ ಹೊತ್ಕೊಳ್ಬೇಕಾ ಅನ್ನುವ ವ್ರತ, ನನ್ನ ಸಂತೋಷ ತ್ಯಾಗ ಮಾಡಿದರೆ ಮಾತ್ರ ಆಶೀರ್ವಾದ ಸಿಗುತ್ತೆ ಅನ್ನುವ ಭ್ರಮೆ, ಈ ಎಲ್ಲವೂ ಈಗ ಪೂರ್ಣಗೊಂಡ ಕರ್ಮ. ನಿಮ್ಮ ಆತ್ಮ ಇದನ್ನು ಮುಂದುವರಿಸಲು ಒಪ್ತಾ ಇಲ್ಲ. ಹಾಗಾಗಿ ಇದನ್ನು ನೀವು ಇಲ್ಲೇ ಮುಕ್ತಾಯಗೊಳಿಸಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನೀವೀಗ ಒಂದು ಪಾಠ ಕಲಿತ ಆತ್ಮವಾಗಿದ್ದೀರಾ. ಮತ್ತೆ ಕಷ್ಟದಿಂದ ಕಲಿಬೇಕು ಅಂತ ಏನಿಲ್ಲ. ಆ ಕಷ್ಟ ದೂರವಾಗುವ ಸಮಯ ಈಗ ಬಂದಿದೆ. ಅದಕ್ಕೆ ಗುರು ದಾರಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನೀವು ಕೆಲವೊಂದು ಪರಿವರ್ತನೆಗಳನ್ನು ನಿಮ್ಮ ಜೀವನದಲ್ಲಿ ತಂದುಕೊಳ್ಳೇಬೇಕು. ನನಗೇ ಉಳಿಯುತ್ತೆ, ಹಾಗಾಗಿ ನಾನು ಕೊಟ್ಟ ಮಾತಿನಿಂದ ಹಿಂದೆ ಸರಿದು ಬಿಡೋಣ, ಯಾರೂ ನೋಡಲ್ಲ, ಅದು ಹಿಂದೆ ಕೊಟ್ಟ ಮಾತು, ಈಗ ಅದರ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಯಾವತ್ತೂ ನೀವು ಫೀಲ್ ಮಾಡಬೇಡಿ. ಯಾಕಂದರೆ ನಿಮ್ಮ ಆತ್ಮಸಾಕ್ಷಿಗೆ ಮೇಲೆ ನೋಡ್ತಾ ಇರುವ ಭಗವಂತನಿಗೆ ಗಮನ ಇರುತ್ತೆ. ಅದು ಜನರ ಕಣ್ಣನ್ನು ಮುಚ್ಚಿಸ್ಬೋದು, ಆದರೆ ಭಗವಂತನ ಕಣ್ಣನ್ನು ಮುಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹಳೆಯ ಕೆಲವು ಪ್ಯಾಟರ್ನ್ಗಳನ್ನು ಮುಗಿಸ್ಕೊಳ್ಳಿ, ಹೊಸ ದಾರಿ ತಾನಾಗೇ ತೆರೆದುಕೊಳ್ಳುತ್ತೆ. ಯಾಕಂದರೆ ಈ ಸಮಯದಲ್ಲಿ ಹೇಗಿದೆ ಒಂದು ಎನರ್ಜಿ ಅಂದರೆ, ನಿಮ್ಮ ಶಕ್ತಿ ಈಗ ಸಹನೆಯಿಂದ ಸಚೇತನ ಆಯ್ಕೆಯ ಕಡೆಗೆ ಶಿಫ್ಟ್ ಆಗ್ತಾ ಇದೆ.
ಇದರ ಅರ್ಥ ಏನಪ್ಪ ಅಂದರೆ ಇನ್ನು ನೀವು ಕರ್ಮ ತೀರಿಸಲು ಬದುಕಲ್ಲ. ಅಂದರೆ ಏನು ಹಿಂದಿನ ಒಂದು ಯಾವುದೋ ಒಂದು ಕೆಟ್ಟ ಕರ್ಮವನ್ನು ತೀರಿಸಲು ಬದುಕ್ತಾ ಇಲ್ಲ, ಬದುಕೋದೂ ಇಲ್ಲ. ಯಾಕಂದರೆ ಅವೆಲ್ಲ ಅಂತ್ಯಗೊಳ್ತಾ ಇದ್ದಾವೆ, ಹಾಗಾಗಿ ಅಂತ್ಯಗೊಂಡಿದ್ದಾವೆ. ಈಗ ನೀವು ನಿಮ್ಮ ಆತ್ಮದ ಉದ್ದೇಶ ಪೂರೈಸಲು ಬದುಕ್ತೀರಾ. ಅಂದರೆ ನೀವು ಯಾವ ಕನಸನ್ನು ಹೊತ್ತು ನಿಮ್ಮ ಆತ್ಮದ ಒಂದು ಜನನವಾಗಿದೆಯಲ್ಲ ಅದನ್ನು ಪೂರೈಸ್ಕೊಳ್ಳುತ್ತೆ, ಅದನ್ನು ಪೂರೈಸ್ಕೊಳ್ಳಲು ನೀವು ಬದುಕ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಇಲ್ಲಿ ನಿಮಗೆ ಕೆಲವು ಗುರುವಿನಿಂದ ಮಾರ್ಗದರ್ಶನ ಅಂತ ಹೇಳಿ ಅಂದ್ಕೊಳ್ಳಿ, ಇಲ್ಲ ಸೂಚನೆ ಅಂತ ಹೇಳಿ ಅಂದ್ಕೊಳ್ಳಿ, ಒಟ್ಟಾರೆಗೆ ಪರಿಹಾರದ ಮೂಲಕ ಕೆಲವೊಂದು ವಿಚಾರಗಳು ಕನೆಕ್ಟ್ ಆಗ್ತಾ ಇದ್ದಾವೆ. ಹೇಗೆ ಅಂದರೆ ಉಪ್ಪು ಹಾಕಿದ ನೀರಿನಲ್ಲಿ, ಕಲ್ಲುಪ್ಪು ಹಾಕಿದ ನೀರಿನಲ್ಲಿ ಕೈ ತೊಡೀರಿ, ನೆಗೆಟಿವ್ ವಿಚಾರಗಳು ಕಟ್ ಆಗ್ತವೆ. ರಾತ್ರಿ ಮಲಗೋದಕ್ಕಿಂತ ಮೊದಲು ಉಗುರು ಬೆಚ್ಚಗಿನ ನೀರಲ್ಲಿ ಒಂದು ಕಲ್ಲುಪ್ಪನ್ನು ಒಂದು ಮುಷ್ಟಿ ಹಾಕಿ ಅದರಲ್ಲಿ ಕೈ ತೊಳೆದು ಕೈಯನ್ನು ಒರೆಸಬಾರ್ದು, ಹಾಗೆ ಅದನ್ನು ಒಣಗಲಿಕ್ಕೆ ಬಿಟ್ಟು ನೀವು ಒಳ್ಳೆಯದಾಗತ್ತೆ, ಎಲ್ಲ ರೀತಿಯಲ್ಲೂ ನನ್ನ ಕರ್ಮಗಳು ಬಿಡುಗಡೆ ಹೊಂದಿದ್ವು, ನೆಗೆಟಿವ್ ಎನರ್ಜಿ ನನ್ನಿಂದ ದೂರ ಆಯಿತು ಅಂತ ಹೇಳಿ ಮಲ್ಕೊಳ್ಳಿ. ಖಂಡಿತವಾಗಿಯೂ ತುಂಬ ರಿಲೀಫ್ ಸಿಗುತ್ತೆ, ಅದ್ರ ಜೊತೆಗೆ ಶಾಂತಿ ಅನುಭವ ಆಗುತ್ತೆ. ಹಾಗೆ ನಾಳೆ ಹೊಸ ಆರಂಭವನ್ನು ಹೊಸ ಚೇತನಾ ಶಕ್ತಿಯೊಂದಿಗೆ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಒಂದು ಹಳೆಯ ಭಯ ಆಗಿರ್ಬೋದು, ಇಲ್ಲ ಒಂದು ಪ್ರತಿಜ್ಞೆ, ಏನು ಒಂದು ಬ್ಯಾಲೆನ್ಸ್ ಇದೆಯಲ್ಲ ಅದನ್ನು ನಿಮಗೆ ಮನಸ್ಸಲ್ಲೇ ಇದೆ, ಅದನ್ನು ಹೊರಗೆ ಹಾಕೋಕ್ಕಾಗ್ತಾಯಿಲ್ಲ, ಅದನ್ನು ಆ ಭಯವನ್ನೇ ಆಗಲಿ ಬಿಡೋಕ್ಕಾಗ್ತಾಯಿಲ್ಲ, ಅದು ಎಲ್ಲೋ ಒಂದು ರೀತಿಯಲ್ಲಿ ಕಾಡ್ತಾ ಇದೆ ನಿಮ್ಮನ್ನು. ಅದು ನಿಮ್ಮಿಂದ ನೀವೇ ಮಾಡ್ಕೊಂಡಿರುವ ಒಂದು ತಪ್ಪಿನ ಭಯ ಆಗಿರ್ಬೋದು, ಇಲ್ಲ ಬೇರೆಯವರು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಬ್ಲಾಕ್ ಮೇಲ್ ಮಾಡ್ತಾ ಇರ್ಬೋದು. ಒಟ್ಟಾರೆಯಾಗಿ ಆ ವಿಚಾರವನ್ನು ಒಂದು ಕಾಗದದಲ್ಲಿ ಬರೆದು ಬಿಡಿ, ನಂತರ ಅದನ್ನು ಸುಟ್ಬಿಡಿ. ಅಂದರೆ ಇದು ನನ್ನಿಂದ ಇವತ್ತಿನಿಂದ ದೂರ ಆಯಿತು ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ಳಿ. ಈ ರೀತಿ ಮಾಡಿದರೂ ಕೂಡ ಆ ಒಂದು ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ. ಯಾಕಂದರೆ ಅಗ್ನಿ ಕೂಡ ಪಂಚಭೂತಗಳಲ್ಲಿ ಒಂದಾಗಿದೆ. ಹಳೆಯ ನೋವಿನಿಂದ ಕೆಲವೊಂದು ಸಾರಿ ನಿಮಗೆ ಮರು ಪಾಠ ಕೂಡ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಅದರ ಬದಲಿಗೆ ನಿಮಗೆ ಭಗವಂತ ಯಾವ ರೀತಿ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಅಂದರೆ ಸೌಕರ್ಯ ಕೊಡ್ತಾರೆ, ಸಮೃದ್ಧಿ ಮತ್ತು ಆತ್ಮಶಾಂತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನೀವು ಈ ವರ್ಷದಲ್ಲಿ ಏನಾದರೂ ಒಂದು ಖರೀದಿಯನ್ನು ಮಾಡ್ತೀರಾ, ತುಂಬ ನಿಮ್ಮ ಕನಸಾಗಿತ್ತು ಆ ರೀತಿ ಒಂದು ವಸ್ತು ಆಗಿರ್ಬೋದು, ಒಂದು ಜಮೀನಾಗಿರ್ಬೋದು, ಹಾಗೆ ಮನೆ ಆಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ನೀವೊಂದು ಖರೀದಿಯನ್ನು ಮಾಡ್ತೀರಾ, ಅದು ನಿಮ್ಮ ಮನಸ್ಸಿಗೆ ಸಂತೋಷ ತರೋದ್ರ ಜೊತೆಗೆ ಸಮೃದ್ಧಿ ನಿಮ್ಮ ಮನೆಯಲ್ಲಿ ನೆಲೆಯಾಗುವಂತೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನಿಮ್ಮ ಕರ್ಮಿಕ್ ಚಕ್ರ ಒಂದು ಹಂತದಲ್ಲಿ ಕ್ಲೋಸ್ ಆಗ್ತಾ ಇದೆ. ಈ ಸಮಯದ ಎನರ್ಜಿಯ ಪ್ರಕಾರ ನಿಮಗೆ ಭಯ ಆಗ್ತಾ ಇದೆ, ಆತಂಕ ಆಗ್ತದೆ, ಮುಂದೇನು ಅನ್ನೋ ರೀತಿಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸು ಸಂಕುಚಿತಗೊಳ್ಳುತ್ತಾ ಇದೆ ಅನ್ನೋ ಸಂದರ್ಭ ಉಂಟಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗಾಗಿ ಇಲ್ಲಿ ನಿಂಬೆ ಹಣ್ಣು ಶುದ್ಧೀಕರಣ ಮತ್ತು ರಕ್ಷಣೆಯನ್ನು ಸೂಚಿಸ್ತಾ ಇರೋದ್ರಿಂದ ಒಂದು ಲಿಂಬೆ ಹಣ್ಣನ್ನು ತಗೊಳ್ಳಿ, ಹಳದಿ ಬಣ್ಣದ್ದು. ಯಾಕಂದರೆ ಆ ಲಿಂಬೆಹಣ್ಣು ಒಂದು ನೆಗೆಟಿವ್ ಕರ್ಮ ಆಗಿರ್ಬೋದು, ದೃಷ್ಟಿ ದೋಷ ಆಗಿರ್ಬೋದು, ಭಾರವಾದ ಒಂದು ಎನರ್ಜಿ ಎಲ್ಲವನ್ನು ಶೋಷಿಸಿಕೊಳ್ಳುವ ಒಂದು ದಿವ್ಯ ಸಾಧನವಾಗಿದೆ. ಹಾಗಾಗಿ ಗುರುವಾರ ಇಲ್ಲವೇ ಮಂಗಳವಾರ ಒಂದು ತಾಜಾ ಲಿಂಬೆಹಣ್ಣನ್ನು ತಗೊಳ್ಳಿ, ಅದನ್ನು ಎರಡೂ ಕೈಗಳಲ್ಲಿ ಹಿಡ್ಕೊಳ್ಳಿ. ಬೆಳಗ್ಗೆ ಆದರೆ ಆಯಿತು, ಸಂಜೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಆದರೂ ಆಯಿತು. ಆ ಲಿಂಬೆಹಣ್ಣನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ನನ್ನ ಜೀವನದ ಎಲ್ಲ ರೀತಿಯ ಒಂದು ಕರ್ಮದ ಭಾರವನ್ನು, ಹಾಗೆ ದೃಷ್ಟಿ ದೋಷ ಮತ್ತು ಅಡೆತಡೆಗಳನ್ನು ಹೀರಿಕೊಂಡು ನನಗೆ ಶುದ್ಧತೆ ಮತ್ತು ಆಶೀರ್ವಾದ ನೀಡಿರಿ ಅನ್ನೋ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಲಿಂಬೆಹಣ್ಣನ್ನು ಒಂದು ಹರಿಯುವ ನೀರಲ್ಲಿ, ಇಲ್ಲ ಮನೆಯ ಹೊರಗಡೆ ಎಲ್ಲಾದರೂ ಒಂದು ಖಾಲಿ ಜಾಗ ಇರೋ ಜಾಗದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಅದರೊಳಗೆ ಮುಚ್ಚಿಟ್ಬಿಡಿ. ಮಣ್ಣು ಕೂಡ ಪಂಚಭೂತಗಳಲ್ಲಿ ಒಂದು, ನೀರು ಕೂಡ ಪಂಚಭೂತಗಳಲ್ಲಿ ಒಂದು. ಈ ರೀತಿಯಾಗಿ ಮಾಡಿದ್ರೆ ನಡೆಯುತ್ತೆ. ನಿಮ್ಮ ಮನೆಯ ಹತ್ತಿರ ಪಾಟಲ್ಲಿ ಹಾಕೋಬಾರ್ದು. ಇದು ನಿಮ್ಮ ದೃಷ್ಟಿ ಮತ್ತು ಒಂದು ನಕಾರಾತ್ಮಕತೆಯನ್ನು ಹೀರ್ಕೊಂಡಿರುವ ಲಿಂಬೆಹಣ್ಣಾಗಿರೋದ್ರಿಂದ ಸ್ವಲ್ಪ ದೂರನೇ ನೀವು ಅದನ್ನು ಮನೆಯಿಂದ ಹೊರಗಡೆ ಹಾಕಬೇಕಾಗತ್ತೆ. ಎಸೆದರೂ ಪರವಾಗಿಲ್ಲ, ಇಲ್ಲ ಅಂದರೆ ಯಾರಿಗೂ ತುಳಿಬಾರ್ದು ಅಂದರೆ ನೀವು ಅದನ್ನು ಸ್ವಲ್ಪ ಮಣ್ಣು ತೆಗೆದು ಮುಚ್ಚಿದರೆ ಇನ್ನೂ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಇದರಿಂದ ಆತಂಕ ಆಗಿರ್ಬೋದು, ಭಯ ಆಗಿರ್ಬೋದು, ಇಲ್ಲ ನಾಳೆ ಏನೋ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಅದರಲ್ಲಿ ಯಾರದ್ದಾದರೂ ಒಂದು ಕಣ್ಣು ಬೀಳ್ಬೋದು, ಒಂದು ಯಾರೋ ಒಂದು ಅಡೆತಡೆ ಉಂಟು ಮಾಡ್ತಾ ಇದ್ದಾರೆ ಅಂಥೇಳಿ ನಿಮಗೆ ಅನ್ನಿಸ್ತಾ ಇದೆ ಅಂದರೆ ನೀವು ಈ ರೀತಿ ಮಾಡ್ಕೊಳ್ಬೋದು. ಅವರ ಒಂದು ನೆಗೆಟಿವ್ ಎನರ್ಜಿ ತಗ್ಗತ್ತೆ. 3 ದಿನಗಳಲ್ಲಿ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಹೇಗೆ ಸೂಚನೆ ಸಿಗುತ್ತೆ ಅಂದರೆ ಕನಸುಗಳಲ್ಲಿ ಒಂದು ಬದಲಾವಣೆಯನ್ನು ಕಾಣ್ತೀರಾ, ಆ ಪ್ರತೀಕ್ಷಿತ ಸಹಾಯ ಸಿಗ್ಬೋದು ನಿಮಗೆ, ಒಳಗಿನ ಹಗುರತೆ ಒಂದು ಅನುಭವಕ್ಕೆ ಬರುತ್ತೆ. ಒಟ್ಟಾರೆಯಾಗಿ ಎಲ್ಲವೂ ಕರ್ಮ ಹೀಲಿಂಗ್ ನಡೀತಾ ಇದೆ ಅನ್ನುವ ಸೂಚನೆಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಗುರುವಿನ ಸಹಾಯ ಯಾವುದಾದ್ರೂ ರೂಪದಲ್ಲಿ ನಿಮ್ಮ ಬಳಿ ಬರುತ್ತೆ. ನೀವು ಅಂದ್ಕೊಂಡಿರುವ ಕೆಲಸದಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ. ಹಾಗೆ ಎಲ್ಲೋ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ, ಅಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಗೌರವ, ಒಂದು ಬೆಲೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತದೆ. ಒಟ್ಟಾರೆಗೆ ಅಂದ್ಕೊಂಡಿರುವ ಕೆಲಸಗಳಲ್ಲಿ ಏನು ಅಡೆತಡೆ ಕಾಣ್ತಾ ಇತ್ತಲ್ಲ ಅದು ದೂರವಾಗುತ್ತೆ. ನೀವೀಗ ಹಳೆಯ ಕರ್ಮವನ್ನು ಹೊತ್ಕೊಂಡು ನಡೆಯುವ ಆತ್ಮ ಅಲ್ಲ, ಹೀಲಿಂಗ್ ಪಡೆದುಕೊಂಡು ಮುಂದೆ ಸಾಗುವ ಆತ್ಮವಾಗಿದ್ದೀರಾ ಅಂತ ಹೇಳಿ ನೀವು ಭರವಸೆ ಇಟ್ಕೊಂಡು ಮುಂದೆ ಸಾಗಿದರೆ ಖಂಡಿತವಾಗಿಯೂ ಈ ಒಂದು ಪರಿಹಾರ ನಿಮ್ಮ ಜೀವನದಲ್ಲಿ ಉತ್ತಮವಾದ ಒಂದು ಕ್ಲೈನ್ಸಿಂಗ್ ಮಾಡುತ್ತೆ. ನಿಮ್ಮ ಒಂದು ಬೆಳವಣಿಗೆಗಾಗಿರ್ಬೋದು, ಮನಃಶಾಂತಿಗಾಗಿರ್ಬೋದು, ಆರೋಗ್ಯಕ್ಕಾಗಿರ್ಬೋದು, ನೆಮ್ಮದಿಗಾಗಿರ್ಬೋದು, ನೀವು ತುಂಬ ಶ್ರಮಪಟ್ಟು ಅನೇಕ ರೀತಿಯ ಧರ್ಮ ಕಾರ್ಯಗಳನ್ನು ಮಾಡಿದ್ದೀರಾ. ಆದರೆ ಫಲ ತಡವಾಗ್ತಾ ಇದೆ ಅಂತೇಳಿ ಅನ್ನಿಸ್ತಾ ಇರ್ಬೋದು, ಆದರೆ ಬರ್ತಾ ಇದೆ. ಈ
ತಡಕ್ಕೆ ಕಾರಣ ಬಾಹ್ಯ ಶತ್ರುಗಳಲ್ಲ, ನಿಮ್ಮ ಎನರ್ಜಿಯ ಮೇಲೆ ಕೂತಿರುವ ನಿರೀಕ್ಷೆ, ಅತಿಯಾದ ಆತಂಕ, ಭಯ, ಅನುಮಾನ ಕಾರಣವಾಗಿದೆ. ಇವುಗಳನ್ನು ಬಿಟ್ಟ ತಕ್ಷಣ ಅಂದರೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಸೇವೆ ಮಾಡಿದಿರೋ ಒಳ್ಳೆಯದಾಗಲಿ ಅಂತೇಳಿ ಅದರ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನಿಮ್ಮ ಕರ್ಮಗಳ ಉದ್ದೇಶಗಳ ಮೇಲೆ ನಂಬಿಕೆ ಇರಬೇಕು. ಆ ಭಗವಂತನಲ್ಲಿ ಯಾವ ವಿಚಾರವನ್ನು ಶರಣಾಗಿಸಿದ್ರೋ ಆ ಭಗವಂತನ, ಆ ಗುರುವಿನ ಮೇಲೆ ನೀವು ಎಷ್ಟು ನಂಬಿಕೆ ಇಡ್ತಿರೋ, ಈ ಒಂದು ನಿರೀಕ್ಷೆ, ಆತಂಕ ಮತ್ತು ಅನುಮಾನ, ಸಂದೇಹವನ್ನು ತೊರೆದು ನೀವು ಶರಣಾಗತಿಯ ಭಾವವನ್ನು ಹೊಂದುತ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಅಡೆತಡೆಗಳು ದೂರವಾಗ್ತವೆ. ಹಾಗೆ ನೀವು ಅಂದ್ಕೊಂಡಿರುವ ವಿಚಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ಆದಷ್ಟು ಬೇಗ ನೀವು ಏನು ಅಂದ್ಕೊಳ್ತಾ ಇದ್ದೀರಲ್ಲ ಮನಸ್ಸಲ್ಲಿ, ಅದು ವಿದೇಶಕ್ಕೆ ಹೋಗಿ ಓದೋ ವಿಚಾರ ಆಗಿರ್ಬೋದು, ಇಲ್ಲ ಮದುವೆ, ಸಂತಾನ, ಕೆಲಸ, ಯಾವ ವಿಚಾರದಲ್ಲಿ ನೀವು ಒಂದು ಸಂಕಲ್ಪವನ್ನು ಮಾಡಿ ಗುರುವಿಗೆ ಶರಣಾಗಿಸಿದ್ರೋ ಅದರಲ್ಲಿ ನಿಮಗೆ ಗೆಲುವು ಕಾಣುತ್ತೆ. 3 ದಿನಗಳಲ್ಲಿ ಅದರ ಸೂಚನೆ ನಿಮಗೆ ಸಿಗುತ್ತೆ. ನಿಮ್ಮ ವಿರುದ್ಧ ನೇರವಾಗಿ ಹಾನಿ ಮಾಡುವ ಶತ್ರುಗಳು ಬಲಹೀನರಾಗ್ತಾ ಇದ್ದಾರೆ. ಅದರ ಸೂಚನೆ ನಿಮಗೆ ಸಿಗದೇ ಇದ್ದರೂ ನಿಮಗೆ ಕೆಲವೇ ದಿನಗಳಲ್ಲಿ ಅದರ ಒಂದು ವಿಚಾರ ಗೊತ್ತಾಗತ್ತೆ, ಅವರು ಹೇಗಿದ್ದಾರೆ ಈ ಸಮಯದಲ್ಲಿ ಅನ್ನೋದು ಗೊತ್ತಾಗೇ ಆಗುತ್ತೆ. ನೀವು ಬೇಡ ಅಂದರೂ ಕೂಡ ಅವರ ಒಂದು ವಿಚಾರ ನಿಮಗೆ ಎದುರಾಗತ್ತೆ. ಅವರು ನಿಮ್ಮ ಮನೆಯ ಹಾಗೆ ನಿಮ್ಮ ಶಾಂತಿ, ನೆಮ್ಮದಿಯನ್ನು, ಸಂತೋಷವನ್ನು ಕದಿಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಔರ ಈಗ ತುಂಬ ಗಟ್ಟಿಯಾಗಿದೆ, ಅಂದರೆ ಶುದ್ಧವಾಗಿದೆ. ನಿಮ್ಮ ಸುತ್ತ ಇರುವ ಪ್ರಭಾಮಂಡಲ, ಅಂದರೆ ನೀವು ಸಂದೇಹ ಪಡ್ತಾ ಇಲ್ಲ, ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟಿದ್ದೀರಾ. ನೀವು ನನ್ನ ಜೊತೆಗಿದ್ದೀರಾ, ನನಗೇನೂ ಆಗೋದಿಲ್ಲ, ನಮ್ಮ ಕುಟುಂಬವನ್ನು, ನಮ್ಮನ್ನು ನೀವು ರಕ್ಷಣೆ ಮಾಡ್ತೀರಿ. ಈಗ ಸ್ವಲ್ಪ ಏರಿಳಿತ ಆಗಿರ್ಬೋದು, ನಮ್ಮಲ್ಲಿ ಭಯ ಉಂಟಾಗಿರ್ಬೋದು, ಇಲ್ಲ ಯಾವುದೋ ರೀತಿಯಲ್ಲಿ ನಾವು ದೈವಶಕ್ತಿಯನ್ನು ಕಡೆಗಣಿಸ್ತಾ ಇರ್ಬೋದು, ಅನುಮಾನ ಪಟ್ಟು ನೋಡ್ತಾ ಇರ್ಬೋದು. ಆದರೆ ನೀವು ನನ್ನ ಜೊತೆಗೆ ಇದ್ದೀರಾ ಅನ್ನುವ ಮೂಲೆಯಲ್ಲಿರುವ ನಿಮ್ಮ ಭರವಸೆ ನಿಮ್ಮ ಔರವನ್ನು ಸ್ಟ್ರಾಂಗ್ಗೊಳಿಸಿದೆ. ಹಾಗಾಗಿ ಅವರು ಯಾವುದೇ ರೀತಿ ನಿಮ್ಮ ಮನಃಶಾಂತಿಯನ್ನು ಕದಿಯಲು ಪ್ರಯತ್ನ ಪಡ್ತಾ ಇದ್ದರೂ ಕೂಡ ಅದು ಆಗೋದಿಲ್ಲ. ಪ್ರತಿಕ್ರಿಯೆ ಕೊಡದೇ ಇದ್ದರೆ ಅವರು ಸ್ವಯಂ ದೂರವಾಗ್ತಾರೆ. ಹಾಗಾಗಿ ಪ್ರತಿಕ್ರಿಯೆ ಕೊಡಬೇಡಿ ಇಂಥ ವಿಚಾರಗಳಿಗೆ. ಯಾರದ್ದೋ ಬಗ್ಗೆ ಪದೇ ಈ ರೀತಿ ಮಾಡಿರ್ಬೋದು, ಆ ರೀತಿ ಮಾಡಿರ್ಬೋದು ಅಂಥೇಳಿ ಅವರ ಎನರ್ಜಿಗೆ ಪುಷ್ಟಿ ಕೊಡಬೇಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅದರ ಕಡೆ ಗಮನ ಕೊಡದೇ ಇದ್ದರೆ ಅದು ನಿಮಗೆ ಯಾವುದೇ ರೀತಿ ಹಾನಿ ಮಾಡೋದಿಲ್ಲ. ನಿಮ್ಮ ಔರ ತುಂಬ ಸ್ಟ್ರಾಂಗ್ ಆಗಿದೆ. ಹಾಗೆ ನೀವು ಯಾವುದ್ರ ಬಗ್ಗೆ ಈಗ ಆಲೋಚನೆ ಮಾಡಬೇಕು, ಯಾವ ಗುರಿ ತಲುಪಬೇಕು, ಏನನ್ನು ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದರೆ ಅದರ ಕಡೆ ಗಮನ ಕೊಡೋದೇ ಉತ್ತಮ. ಬೇರೆ ನೆಗೆಟಿವ್ ವಿಚಾರ ಆಗಿರ್ಬೋದು, ಇಲ್ಲ ಅಂಥ ವ್ಯಕ್ತಿಗಳ ವಿಚಾರ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲೂ ಕೂಡ ನೀವು ಕಲ್ಪನೆ ಮಾಡ್ಕೊಳ್ಬಾರ್ದು. ಅವರಿಗೆ ಜಾಗ ಕೊಟ್ಟರೆ ಅವರು ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮನೆಯಲ್ಲಿ ಜಾಗವನ್ನು ಪಡ್ಕೊಳ್ತಾರೆ ಆ ನೆಗೆಟಿವ್ ಎನರ್ಜಿಯ ಮೂಲಕ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಅವರನ್ನು ನೆನಪು ಮಾಡ್ಕೊಳ್ಳೋದೇ ಬೇಡ. ಆಗಿದೆ, ಇಲ್ಲ ಅಂತಲ್ಲ, ಅವರು ನಿಮ್ಮ ಮನಃಶಾಂತಿಯನ್ನು ಕದಿಯಲು ಪ್ರಯತ್ನ ಮಾಡಿದರೆ, ಅಂಥ ಒಂದು ಪ್ರಭಾವವನ್ನು ಬೀರಿದರೆ, ಇಲ್ಲ ಅಂತಲ್ಲ. ಆದರೆ ನೀವು ಈಗ ಗುರುವಿನ ಶರಣದಲ್ಲಿದ್ದೀರಾ, ಅವರ ಪ್ರಭಾವ ಅವರಿಗೆ ಹಿಂತಿರುಗಿ ಹೋಗುತ್ತೆ, ಅದರಲ್ಲಿ ಸಂದೇಹ ಇಲ್ಲ. ಆದರೆ ನೀವು ಗಟ್ಟಿಯಾಗಿರಬೇಕು, ವಿಶ್ವಾಸ ದೃಢವಾಗಿರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನಿಮ್ಮಲ್ಲಿ ಭಯದ ಎನರ್ಜಿ ತುಂಬ ಕಡಿಮೆ ಆಗ್ತಾ ಇದೆ. ಹೊರಗಿನ ಯಾವುದೋ ಒಂದು ಎನರ್ಜಿ ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ಮೇಲೆ ಹಿಡಿತ ಸಾಧಿಸಲು ಸಾಧ್ಯವೇ ಇಲ್ಲ. ಹಾಗಾಗಿ ಆ ಒಂದು ಎನರ್ಜಿಯನ್ನು ನೆನಪು ಮಾಡ್ಕೊಳ್ಳೋದು ಬೇಡ. ನೀವು ಆ ವಿಚಾರಗಳನ್ನು ಚರ್ಚೆ ಮಾಡೋದು ಬೇಡ. ಮನೆಯಲ್ಲಿ ಬೇಡದ ವಿಚಾರಗಳನ್ನು, ಅನಗತ್ಯ ವ್ಯಕ್ತಿಗಳ ವಿಚಾರವನ್ನು, ಒಂದು ಯಾವುದೇ ರೀತಿ ಒಂದು ಬ್ಲಾಕ್ ಮ್ಯಾಜಿಕ್ ಆಗಿರುತ್ತಲ್ಲ ಅಂಥ ವಿಚಾರಗಳನ್ನು ಚರ್ಚೆ ಮಾಡಬಾರ್ದು. ಚರ್ಚೆ ಮಾಡಿದರೆ ನೀವು ಅವುಗಳಿಗೆ ಜಾಗ ಕೊಟ್ಟಷ್ಟು ಸುಲಭವಾಗುತ್ತೆ ಅವು ಬಂದು ಸೇರ್ಕೊಳ್ಳೋಕ್ಕೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಎಚ್ಚರಿಸ್ತಾ ಇದ್ದಾರೆ. ಹಾಗಾಗಿ ನೀವು ಆ ನೆಗೆಟಿವ್ ಎನರ್ಜಿನ ನೆನಪು ಮಾಡ್ಕೊಳ್ಬೇಡಿ. ನೀವು ಏನು ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಒಂದು ಒಳ್ಳೆಯ ಕರ್ಮವನ್ನು ಮಾಡಿದಿರಲ್ಲ ಅದರ ಬಗ್ಗೆ ನಂಬಿಕೆ ಇಟ್ಟು ಮುಂದೆ ಸಾಗಿ. ಅವು ಬಂದೇ ಬರ್ತವೆ, ನಿಮ್ಮ ಹತ್ರ ಬಂದೇ ಬರ್ತವೆ. ಯಾಕಂದರೆ ಯಾರಾದರೂ ಪ್ರಯೋಗ ಮಾಡಿದ್ದಾರೆ ಅಂದರೆ ಅವು ಬರೋದಿಲ್ಲ ಅಂತಲ್ಲ, ಬಂದೇ ಬರ್ತವೆ. ಆದರೆ ನಿಮ್ಮ ಗಟ್ಟಿತನ, ನಿಮ್ಮ ಒಂದು ದೃಢ ವಿಶ್ವಾಸ, ಭಗವಂತನಲ್ಲಿ ನೀವು ಶರಣಾಗಿರುವ ಮನೋಭಾವ ಎಲ್ಲವನ್ನು ಕಂಡು ಅವು ನಿಮ್ಮನ್ನು ಪುಟಿದು ಮತ್ತೆ ಅವರ ಬಳಿಯೇ ಹೋಗ್ತವೆ. ಅದೇ ರೀತಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಅಂತಹ ಒಂದು ನೆಗೆಟಿವ್ ಎನರ್ಜಿಗೆ ಪೋಷಣೆ ಸಿಗಲಿಲ್ಲ ಅಂದರೆ ಅದು ತನ್ನಿಂದ ತಾನೇ ಸಾಯುತ್ತಲ್ಲ, ಅದೇ ರೀತಿ ಈಗ ಸಾಯ್ತಾ ಇದೆ. ಹಾಗಾಗಿ ನೀವೀಗ ಬಲಗೊಳ್ತಾ ಇದ್ದೀರಾ, ಮತ್ತೊಮ್ಮೆ ನೀವು ಗೆಲ್ತೀರಾ, ಆ ಒಂದು ಎನರ್ಜಿನ ಸೋಲಿಸ್ತೀರಾ. ಅದಕ್ಕೆ ರಕ್ಷಣೆಯಾಗಿ ಗುರುವು ನಿಂತಿದ್ದಾರೆ, ಮಾರ್ಗದರ್ಶನವೂ ಮಾಡ್ತಾಯಿದ್ದಾರೆ. ಹಾಗೆ ನಿಮ್ಮ ಕುಲದೇವಿಯ ದರ್ಶನವನ್ನು ನೀವು ಆದಷ್ಟು ಬೇಗನೆ ಮಾಡಬೇಕು. ಪದೇ ನೆನಪು ಮಾಡಿಕೊಳ್ಳೇಬೇಕು. ಅವರಲ್ಲಿ ಏನಾದರೂ ಹರಕೆಯನ್ನು ಮಾಡಿದರೆ ಬೇಗನೆ ಹೋಗಿ ಹರಕೆಯನ್ನು ತೀರಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವಿನ ಸಂದೇಶ ನಿಮಗೆ ಸಿಗ್ತಾ ಇದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಾರಲ್ಲ, ಹಾಗೆ ಗುರುವು ನಿಮ್ಮ ಜೀವನದಲ್ಲಿ ಇದ್ದಾರೆ ಅಂದರೆ ನೀವು ಯಾವುದನ್ನು ಮರ್ತಿದ್ದೀರಾ, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವ್ದು ತಪ್ಪು, ಯಾವ್ದು ಸರಿ ಅಂಥೇಳಿ ಅವರು ನಿಮ್ಮನ್ನು ಸರಿಯಾದ ಮಾರ್ಗದರ್ಶನ ಮಾಡ್ತಾ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ತುಂಬ್ತಾರೆ. ಹಾಗಾಗಿ ಗುರುವಿನ ಅವಶ್ಯಕತೆ ಎಲ್ಲರಿಗೂ ಇದ್ದೇ ಇದೆ. ಅಂತಹ ಗುರುವನ್ನೇ ನೀವು ಆಯ್ಕೆ ಮಾಡಿಕೊಂಡಿದ್ದೀರಾ. ಹಾಗಾಗಿ ಈಗ ನಿಮ್ಮ ಶ್ರಮ, ಸಹನೆ ಮತ್ತು ಶುದ್ಧವಾದ ಉದ್ದೇಶಕ್ಕೆ ಸಂಪೂರ್ಣವಾಗಿ ರಕ್ಷಣೆ ಸಿಗೋದ್ರ ಜೊತೆಗೆ ಅದು ಫಲವನ್ನು ಪಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ತಯಾರಾಗಿದೆ. ಶತ್ರುಗಳ ನೆಗೆಟಿವ್ ಎನರ್ಜಿ ಕ್ಷೀಣಗೊಳ್ತಾ ಇದೆ. ನಿಮ್ಮ ಫಲ ನಿಶ್ಚಿತ, ಆದರೆ ಸರಿಯಾದ ಸಮಯಕ್ಕೆ ನಿಮಗೆ ಸಿಗತ್ತೆ. ನಂಬಿಕೆ ಇಡಿ. ದೀರ್ಘಕಾಲದಿಂದ ಶ್ರಮ, ಸಹನೆ, ತ್ಯಾಗ ಮಾಡಿಕೊಂಡೇ ಬಂದಿದ್ದೀರಾ ನೀವು. ನಿಮ್ಮ ಜೀವನದಲ್ಲಿ ನಡೆಯುವ ಪವಾಡಗಳು ಅಚಾನಕ್ ಮಾಯಾಜಾಲ ಅಲ್ಲ, ನೀವು ಹಿಂದಿನಿಂದ ಕಟ್ಟಿಕೊಂಡ ಕರ್ಮದ ಫಲವಾಗಿದೆ. ಖಂಡಿತ ನಿಮ್ಮ ಜೀವನದಲ್ಲಿ ಅದ್ಭುತ ಪರಿವರ್ತನೆಗಳು ಕಾಣ್ತವೆ. ಹಾಗೆ ಅಡ್ಡಿ ಆತಂಕಗಳು
ಕರಗ್ತವೆ. ತುಂಬ ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಾ ಅಂದರೆ ಇದೇ ವರ್ಷ ನಿಮಗೆ ನ್ಯಾಯ ಸಿಗುತ್ತೆ. ಅನೇಕ ವರ್ಷಗಳಿಂದ ನಿಂತಿದ್ದ ಕೆಲಸಗಳು ನಿಧಾನವಾಗಿ ಓಪನ್ ಆಗ್ತವೆ. ಹಾಗೆ ಎಷ್ಟೇ ಪ್ರಯತ್ನಿಸಿದರೂ ಆಗಲ್ಲ ಅನ್ನೋ ಭಾವನೆ ಹೋಗುತ್ತೆ. ಸರಿಯಾದ ಸಮಯದಲ್ಲಿ ಸರಿಯಾದ ಸಹಾಯ ಕೂಡ ನಿಮ್ಮ ಹತ್ರ ಬರುತ್ತೆ. ಇದು ಪವಾಡ ಅಂತ ಅನುಭವ ಆಗತ್ತೆ, ಆದರೆ ಇದು ಕರ್ಮ ಕ್ಲಿಯರ್ ಆಗೋದರ ಸೂಚನೆಯನ್ನು ಈ ರೀತಿಯಾಗಿ ಬಾಬಾ ನೀಡ್ತಾ ಇದ್ದಾರೆ. ಕೆಲಸದ ವಿಚಾರದಲ್ಲಿ ಅನಿರೀಕ್ಷಿತ ಅವಕಾಶ ಸಿಗುತ್ತೆ. ಸ್ಥಿರ ಆದಾಯವನ್ನು ಕೂಡ ಕೊಡುತ್ತೆ. ಮಗದೊಂದು ಅವಕಾಶಗಳು ನಿಮಗೆ ಬರ್ತವೆ. ಹಳೆಯ ಸಾಲದ ಭಾರ ಕಡಿಮೆ ಆಗುವ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇದೆ. ಹಾಗಾಗಿ ಒಟ್ಟಾರೆಯಾಗಿ ನಿಮ್ಮ ಮೌಲ್ಯಕ್ಕೆ ತಕ್ಕ ಗೌರವ ಸಿಗುವ ಸಮಯ ಕೂಡ ಬಂದಿದೆ. ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಅರ್ಹ ಅನ್ನೋದನ್ನು ಈ ಒಂದು ವರ್ಷ ನಿಮಗೆ ಒಪ್ಕೊಳ್ಳೋ ಹಾಗೆ ಮಾಡುತ್ತೆ. ಅಂಥ ಒಂದು ಅದ್ಭುತವಾದ ವರ್ಷ ಆಗುತ್ತೆ ನಿಮಗೆ ಈ ವರ್ಷ ಅನ್ನೋ ರೀತಿಲಿ. ಅಂದರೆ ನಾನು ಪ್ರಯತ್ನ ಪಟ್ಟರೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಭಗವಂತನಲ್ಲಿ ನನ್ನ ಒಂದು ವಿಚಾರವನ್ನು ಶರಣಾಗಿಸಿ ನಾನು ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡ್ತಾ ಹೋದರೆ ನನ್ನ ಜೀವನದಲ್ಲಿ ನಾನು ಎಲ್ಲದನ್ನೂ ಪಡ್ಕೊಳ್ಳೋಕ್ಕೆ ಅರ್ಹನಾಗ್ತೀನಿ ಅನ್ನುವ ಮನೋಭಾವವನ್ನು ಗಟ್ಟಿಗೊಳಿಸುತ್ತೆ. ಆ ನಂಬಿಕೆಯನ್ನು ಸ್ಥಿರಗೊಳಿಸುತ್ತೆ ಈ ವರ್ಷ ಅನ್ನೋ ರೀತಿಲಿ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಷಕಾರಿಕ ಸಂಬಂಧಗಳು ದೂರವಾಗ್ತವೆ. ನಿಜವಾದ ಸಪೋರ್ಟ್ ಮಾಡುವ ಜನರು ಜೀವನಕ್ಕೆ ಬರ್ತಾರೆ. ಮೌನವಾಗಿ ಪ್ರಾರ್ಥಿಸಿದ ಆಸೆಗಳು ಬೇಗನೆ ಕೈಗೂಡ್ತಾ ಇದ್ದಾವೆ. ನಿಮ್ಮ ಒಳಗಿನ ಭಯ ಕಡಿಮೆ ಆಗ್ತಾ ಇದೆ. ದೈವದ ಮೇಲೆ ನಂಬಿಕೆ, ಆಧ್ಯಾತ್ಮಿಕ ವಿಚಾರಗಳ ಮೇಲೆ ನಂಬಿಕೆ ಗಟ್ಟಿ ಆಗ್ತಾ ಇದೆ. ಹಾಗಾಗಿ ನಿಮ್ಮಿಂದ ಸತ್ಕರ್ಮಗಳು ಸತ್ಕಾರ್ಯಗಳು ಈಗ ಆಗ್ತಾ ಇದ್ದಾವೆ. ಪ್ರಕೃತಿಯ ಒಂದು ಶಕ್ತಿಗಳು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾವೆ. ಹಾಗಾಗಿ ಅಂದರೆ ನಿಮ್ಮ ಒಂದು ವ್ಯಕ್ತಿತ್ವವನ್ನು, ಒಳಗಿನ ಮನಸ್ಥಿತಿಯನ್ನು, ಹಾಗೆ ಉದ್ದೇಶವನ್ನು ಅವು ಗುರುತಿಸಿ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾವೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಆನಂದ, ಸಂತೋಷ ನೀವು ಬಯಸಿದ್ದು ನಿಮಗೆ ಸಿಗುತ್ತೆ. ಆದರೆ ಕೆಲವೊಂದು ಸಾರಿ ನಿಮ್ಮ ಒಂದು ಅಹಂಕಾರ ಆಗಿರ್ಬೋದು, ದುಡುಕಿನ ಒಂದು ಕೆಲವು ತಪ್ಪು ನಿರ್ಧಾರಗಳು, ಇಲ್ಲ ಯಾರಿಗೋ ಏನಾದರೂ ನೋವು ಮಾಡಿದ ವಿಚಾರಗಳು ಕೆಲವೊಂದು ಸಾರಿ ಕರ್ಮಗಳಾಗಿ ಕನ್ವರ್ಟ್ ಆಗಿ ಮತ್ತೆ ನೋವು ಕೊಡುವ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಹುಷಾರಾಗಿರಿ. ಯಾರ ಜೊತೆ ಮಾತಾಡಬೇಕಾದ್ರೂ ಒಂದು ನಾಲಿಗೆಯಲ್ಲಿ ಹಿಡಿತಾ ಇರಲಿ. ಏನಾದರೂ ಮಾತಾಡಿ ಅವರ ಮನಸ್ಸಿಗೆ ನೋವನ್ನು ಕೊಡಬೇಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಈ ಸಮಯದಲ್ಲಿ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಭಗವಂತ ಇದ್ದಾರೆ ಅನ್ನುವ ರೀತಿಯಲ್ಲಿ ನೀವು ತುಂಬ ಅನುಭವವನ್ನು ಹೊಂದುತ್ತಾ ಇದ್ದಾರೆ. ಅದು ಸತ್ಯವಾಗಿದೆ. ಬಾಬಾ ನಿಮ್ಮ ಜೊತೆ ಇದ್ದಾರೆ, ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ನಂಬಿದ ದೈವಶಕ್ತಿಗಳು ಕೂಡ ಈ ಸಮಯದಲ್ಲಿ ನಿಮ್ಮ ಸುತ್ತ ಒಂದು ಪ್ರಭಾಮಂಡಲ ಆಗಿರ್ಬೋದು, ಕಾಣದ ರೀತಿಯಲ್ಲಿ ನಿಮಗೆ ಸಹಾಯ ಮಾಡೋದಾಗಿರ್ಬೋದು ಮಾಡ್ತಾ ಇದ್ದಾರೆ. ಇದಾಗೋದಿಲ್ಲ ಅಂದ್ಕೊಂಡಿದ್ದೆ, ಏನಪ್ಪ ಆಗ್ಬಿಡ್ತು ಅಂಥೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಒಂದು ಕರ್ಮಕ್ಕೆ ಭಗವಂತ ನೀಡ್ತಾ ಇರುವ ಉಡುಗೊರೆಯಾಗಿದೆ. ಕಣ್ಣೀರಿನ ಬದಲು ಶಾಂತಿಯ ಹಾಗೆ ಆತ್ಮವಿಶ್ವಾಸವನ್ನು ಹೊಂದುವ ನಿರ್ಧಾರ ಮಾಡಿ, ಅನುಮಾನಗಳ ಬದಲು ವಿಶ್ವಾಸವನ್ನು ಇಡೋದನ್ನು ರೂಢಿ ಮಾಡ್ಕೊಳ್ಳಿ. ದುಃಖ ಇದೆ, ಕಷ್ಟ ಇದೆ ಅಂಥೇಳಿ ಪದೇ ಪದೇ ಯೋಚಿಸುವ ಬದಲು ಸ್ಥಿರತೆ ಬರ್ತಾ ಇದೆ, ಎಲ್ಲ ಒಳ್ಳೆಯದಾಗತ್ತೆ, ಪರಿವರ್ತನೆಗೆ ಇದಾಗ್ತಾ ಇರೋದು ಅನ್ನೋ ರೀತಿಯಲ್ಲಿ ನೀವು ಮನದಟ್ಟು ಮಾಡಿಸಿ. ನಿಮ್ಮ ಮನಸ್ಸಿಗೆ ಖಂಡಿತವಾಗಿ ಪರಿವರ್ತನೆ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ನಡೆಯುವ ಕೆಲವು ಪವಾಡಗಳು ನಿಮಗೆ ಶಾಂತವಾದ ಅನುಭವವನ್ನು ಕೊಡೋದ್ರ ಜೊತೆಗೆ ಶಾಶ್ವತವಾಗಿ ಒಂದು ಒಳ್ಳೆಯ ನೆಲೆಯನ್ನು ಕೊಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಅನವಶ್ಯಕ ಹಣದ ಖರ್ಚನ್ನು ನೀವು ಕಡಿಮೆ ಮಾಡಬೇಕು. ಹಣವನ್ನು ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಮಟ್ಟಿಗೆ ಕೂಡಿಡುವ ಅಭ್ಯಾಸ ಒಳಿತು. ಆದರೆ ಧರ್ಮದ ಕೆಲಸಗಳಿಗೆ ಏನು ಹಣವನ್ನು ವಿನಿಯೋಗ ಮಾಡ್ತಾ ಇದ್ದೀರಲ್ಲ ಅದನ್ನು ಮಾಡಿ, ಆದರೆ ಯಾರಿಗೂ ತೋರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ, ಮಾಡಲೇಬೇಡಿ ಆ ರೀತಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಯಾರಿಗಾದರೂ ಸಹಾಯ ಮಾಡಬೇಕಾದ್ರೆ, ಏನಾದರೂ ದೇವಸ್ಥಾನಕ್ಕೆ ಕೊಡ್ತೀರ ದಾನವಾಗಿ ಅಂದರೆ ಅದನ್ನು ತೋರಿಸ್ಕೊಳ್ಬಾರ್ದು. ಅದನ್ನು ಮೌನವಾಗಿ ಹಾಗೆ ಶುದ್ಧವಾದ ಮನಸ್ಸಿನಿಂದ ಗೌಪ್ಯವಾಗಿ ಮಾಡಿದಾಗ ಅದರ ಶಕ್ತಿ ತುಂಬ 1000 ಪಟ್ಟು ಇಮ್ಮಡಿಗೊಳ್ಳುತ್ತೆ. ಅದು ಫಲದ ರೂಪದಲ್ಲಿ ನಿಮ್ಮನ್ನು ಬಂದು ಸೇರುತ್ತೆ. ನೀವು ಬಾಬಾರವರನ್ನಾಗಿರ್ಬೋದು, ದೇವರನ್ನಾಗಿರ್ಬೋದು ನಂಬಿದ ಸಮಯದಲ್ಲಿ ನಿಮ್ಮವರಾಗಿರ್ಬೋದು, ಯಾರೋ ಆಗಿರ್ಬೋದು ಹಂಗಿಸಿರ್ಬೋದು, ಇಲ್ಲ ಈಗ ಇದು ಹೊಸ ಕೆಲಸ ಮಾಡ್ತಾ ಇದ್ದಾರಾ ಅಂತ ಹೇಳಿ ಕಡೆಗಣಿಸಿರ್ಬೋದು. ಆದರೆ ಈಗ ಅವರು ಪರಿವರ್ತನೆ ಎಷ್ಟಾಗಿದ್ದಾರೆ ಅಂದರೆ ಅವರು ನಿಮಗಿಂತ ದೊಡ್ಡ ದೈವ ಭಕ್ತರಾಗಿದ್ದಾರೆ. ಅವರು ನಿಮಗಿಂತ ಹೆಚ್ಚಾಗಿ ಬಾಬಾರವರನ್ನಾಗಿರ್ಬೋದು, ದೈವಶಕ್ತಿಗಳನ್ನಾಗಿರ್ಬೋದು ನಂಬುತ್ತಿದ್ದಾರೆ. ಅಂದರೆ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು, ಹಾಗೆ ನೀವು ಯಾವ ರೀತಿ ಬದಲಾಗಿದ್ದಾರಲ್ಲ ಅದು ಅವರ ಮೇಲೆ ಪರಿಣಾಮ ಬೀರಿದೆ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ಬೀರಿದೆ ಅಂದರೆ ಖಂಡಿತವಾಗಿ ಮಾಡ್ತಾ ಇರುವ ಒಳ್ಳೆಯ ಎಲ್ಲ ಕೆಲಸಗಳು ಕೂಡ ಅವರ ಮೇಲೆ ಪರಿಣಾಮ ಬೀರಿ ಅವರ ಜೀವನವನ್ನು ಸುರಕ್ಷಿತಗೊಳಿಸ್ತಾ ಇದೆ. ಇವತ್ತಿನ ಟ್ಯಾರೋ ರೀಡಿಂಗ್ನ ಮೆಸೇಜ್ ನಿಮ್ಮ ಜೀವನಕ್ಕೆ ಮನಸ್ಸಿಗೆ ಹತ್ತಿರವಾಗಿದ್ದರೆ ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.